ಇನ್ನಾವುದು ಮಾತೆಯ ಪಾದವ ನಾನೆಂದು ಕಾಣೆನು ಸೀತೆಯ ಕಾಣುವ ಪಟ್ಟಣಗಲ್ಲವ ಸುತ್ತಿದೆ ನಲ್ಲದೆ ಪಟ್ಟಣಗಲ್ಲವ ಸುತ್ತಿದೆ ನಲ್ಲದೆ ಕಿತ್ತರದರ ಮನೆ ಚಲಿಸಿದೆ ನರಸಿ ರಾಮನ ಕಾಂತೆಯ ಶ್ರೀಮಗ ಜಾತೆಯ ರಾಮನ ಕಾಂತೆಯ ಶ್ರೀಮಗ ಜಾತೆಯ ನೇಮದಿಂದುಡುಕುವೆ ನೆರಸರನದುವೆ ಸೀತೆಯ ಕಾಣುವ ಪ್ರೀತಿಯಿನಾವುದು ಮಾತೆಯ ಪಾದವ ನಾಯಂದು ಕಾಣೆನು ಸೀತೆಯ ಕಾಣುವ ಏನಿದು ನಾನು ಹುಡುಕುತ್ತಾ ಈ ನೀಚನ ಸೇನಾಗ್ರಹಕ್ಕೆ ಬಂದಿದ್ದಾಯ್ತಲ್ಲ ಅದು ಮಾತೆಯನ್ನು ಕಂಡೆನು ಜನಕ ಸುದ್ದಿಯ ದರ್ಶನವಾಯಿತು ನಾನು ಬಂದ ಕಾರ್ಯವಾಯಿತು ರಾಮಚಂದ್ರ ನಿನ್ನ ಅನುಗ್ರಹದ ಬಲದಿಂದ ದರ್ಶನವನ್ನು ಪಡೆದು ನಂತರ ರಾಮಸನ್ನಿಗೆ ಹೋಗುವನು ಜೈ ಶ್ರೀರಾಮ್ ಅಯ್ಯೋ ಮೋಸವಾಯಿತು ಮಾತೆಯು ಸಿಕ್ಕಿದಳೆಂದು ಮನಸ್ಸಿನಲ್ಲಿ ಬಹು ಸಂತೋಷಪಟ್ಟೆನು ಆದರೆ ಲೋಕಮಾತೆಯಾದ ಜಾನಕಿ ದೇವಿಯು ಈ ನೀಚನ ಏಕಸೇನದಲ್ಲಿ ಮಲಗಿರುವುದೆಂದರೆ ಅಯ್ಯೋ ರಾಮಚಂದ್ರ ಇಂಥ ಪಾಪವನ್ನು ನೋಡಲು ನನ್ನನ್ನು ಕಳಿಸಿದೆಯಾ ಆದುಜೇನು ಮೋಸ ಕಾಜ ಆದುಜೇನು ಮೋಸ ಕಾಯ ಬಾಯಲು ಇರಲಾರನೆಂದ ಬಾಯಲು ಇರಲಾರನೆಂದ ರಾಯಗೆಂದು ತೋರಲೀರ ಬಾಯಲು ಇರಲಾರನೆಂದ ರಾಯಗೆಂದು ತೋರಲೀರ ಆದುದೇನು ಮೋಸ ಕಾಲ ರಾಮಚಂದ್ರ ಮಾತೆಯು ಲೋಕಮಾತೆಯಾದ ಜಾನಕಿ ದೇವಿಯು ಈ ನೀಚನ ವಸಲಾಗಬಹುದೇ ಅಯ್ಯೋ ರಾಮಚಂದ್ರ ಈ ಪಾಪವನ್ನು ನೋಡಲು ನನ್ನನ್ನು ಕಳಿಸಿದೆಯಾ ಏನು ಮಾಡಲಿ ಮಾಡುವುದಿನ್ನೇನು ಈ ನೀಚನು ಮಲಗಿ ನಿದ್ರಿಸುವಂತೆಯೇ ಸಂಹರಿಸಿ ಬಿಡುತ್ತೇನೆ ಅಯ್ಯೋ ನಾನು ಕ್ಷಣ ಮಾತ್ರದಲ್ಲಿ ದುಡುಕಿ ಎಂತಹ ಅನರ್ಥವನ್ನು ಮಾಡುತ್ತಿದ್ದೆನು ಶತ್ರು ಮಲಗಿ ನಿದ್ರಿಸುವಾಗ ಸಂಹರಿಸುವುದು ಮಹಾ ಪಾಪಕರ ಅದು ಅಲ್ಲದೆ ಪ್ರಮಾಣಿಸಿದರೂ ನಿಧಾನಿಸಿದರೂ ಸುಧಾರಿಸಿ ಎಂಬ ಹರಿಯುತ್ತಿರುವುದು ಶ್ರೀರಾಮಚಂದ್ರನು ಲೋಕಮಾತೆಯಾದ ಜಾನಕಿ ದೇವಿಯಲ್ಲಿ ಕೆಲವು ಕುರುಬುಗಳನ್ನು ಹೇಳಿದ್ದನು ಅದನ್ನು ಪರೀಕ್ಷಿಸಿ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸುವನು ಅಯ್ಯೋ ಈಕೆಯು ಸೀತಾಮಾತೆಯಲ್ಲ ಅಯ್ಯೋ ರಾಮಚಂದ್ರ ನಾನು ಲೋಕಮಾತೆಯಾದ ಜಾನಕಿ ದೇವಿಯಲ್ಲಿ ಅಂತ ಅನರ್ಥವನ್ನು ಆಡಿದೆನು ಈಕೆಯು ಈ ದಶಕಂಠನ ಪತ್ನಿಯಾದ ಮಂಡೋದರಿಯೇ ಆಗಿರಬೇಕು ರಾಮಚಂದ್ರನು ಸೀತಾಮಾತೆಯವರ ಪಾದದಲ್ಲಿ ಪದ್ಮರೇಖೆಯ ಇರುವುದಕ್ಕೆ ಹೇಳಿದ್ದನು ಆದರೆ ಈಕೆಯ ಮುಖದಲ್ಲಿ ಶುದ್ಧ ವೈರತ್ವವೇ ಸೂಚಿಸುತ್ತಿರುವುದು ಈಕೆಯ ಪಾದದಲ್ಲಿ ಕಾಕರೇಖೆಗಳು ಕಂಗೊಳಿಸುತ್ತಿರುವು
ಸೀತಾ ಮಾತೆಯವರ ಪಾದದಲ್ಲಿ ಪದ್ಮರೇಖೆಗಳಿರುವುದಾಗಿ ಶ್ರೀರಾಮಚಂದ್ರನು ಹೇಳಿದ್ದನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ಮತ್ತೆ ಲಾಂಛನವಿಲ್ಲ ಮುಂಗೈಯ ಮೇಲೆ ವಿಧಿಯತ್ವ ತೋರುತ್ತಿದೆ ಎಡಗಲೆಯ ಹಿಂದೆ ಮತ್ತೆರಡು ಮಣಿಗಳಿಲ್ಲ ಅಚ್ಯುತನ ಸತಿವಳಲ್ಲ ಅರಸಿ ನೋಡೆ ಅಚ್ಯುತನ ಸತಿವಳಲ್ಲ ಅರಸಿ ಅವಧಿಯಾದ್ರೂ ಮುಗಿಯುತ್ತಾ ಇದೆ. ಎಲ್ಲಿಯೂ ಸೂರ್ಯೋದಯ ಸರಿಯಾಗಿ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ವರ್ತಮಾನವನ್ನು ತಿಳಿಸಬೇಕು. ಇಲ್ಲವಾದರೆ ಸುಗ್ರೀವಾಜ್ಞೆ ಬಹು ಕಠಿಣವಾಗಿರುವುದು, ಬಹು ಕಠಿಣ. ಒಡೆಯನ ವಧೆಯ ಮೋದಿ ತಿಂದಿಗೆ ಬಿಡುವನ ಜೀವನೀಗ ತಾನು ಒಡೆಯನ ವಧೆಯ ಮೋದಿ ತಿಂದಿಗೆ ಬಿಡುವನ ಜೀವನೀಗ ತಾನು ನಡೆಯ ಕೋಪವ ಜಡ ಜಗಾಂಬಿಯ ರಾಮಚಂದ್ರ ರಾಮಚಂದ್ರ ಎಲ್ಲಿಯೂ ಮಾತೆಯವರ ನೆಲವೇ ಸಿಕ್ಕಲಿಲ್ಲವಲ್ಲ, ಏನು ಮಾಡಲಿ? ಮಾತೆಯು ಸಿಕ್ಕಲಿಲ್ಲವೆಂದು ಕೂಡಲೇ ಶ್ರೀರಾಮಚಂದ್ರನು ಪ್ರಾಣತ್ಯಾಗ ಮಾಡಿಕೊಳ್ಳುವನು. ಅಣ್ಣನನ್ನು ಕಣ್ಣಿನಂತೆ ಕಾಣುವ ಲಕ್ಷ್ಮಣ ಮೂರ್ತಿಯೂ ಸಹ ಅಣ್ಣನನ್ನೇ ಅನುಸರಿಸುವನು. ಸೀತಾದೇವಿಯನ್ನು ಹುಡುಕಿ ತಂದು ಕೊಡುವೆನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನು ಸಹ ಜೀವಿಸಿರಲಾರನು. ಇನ್ನು ತಾರಾ ರುಮಾದೇವಿಯರು ಸಹ ತನ್ನ ಪತ್ನಿಯ ಸಾಹಿತ್ಯವನ್ನೇ ಸೇರುವರು. ಮಿಕ್ಕ ಕಪಿವೀರರೆಲ್ಲರೂ ದಣಿಯ ಮಾರ್ಗವನ್ನೇ ಅನುಸರಿಸುವರು. ಈ ಘೋರ ಪ್ರಳಯವೇನಾದರೂ ಅಯೋಧ್ಯೆಗೆ ತಿಳಿದರೆ ಅಲ್ಲಿನ ಸುಮತ್ರೆ, ಕೌಶಲ್ಯೆ, ಭರತ ಶತ್ರುಘ್ನರು ತಮ್ಮ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುವರು. ನಾನು ಓರ್ವನು ವಿಫಲನಾಗಿ ಹೋದರೆ ಸೂರ್ಯವಂಶನಾಥ ಕಪಿಕುಲ ವಂಶವು ಏಕಕಾಲದಲ್ಲಿ ನಡೆದು ಹೋಗುವುದು. ಏನು ಮಾಡಲಿ, ಏನು ಮಾಡಲಿ? ಇಷ್ಟಕ್ಕೆಲ್ಲ ಅನರ್ಥನಾದ ನಾನೇ ಆತ್ಮತ್ಯಾಗವನ್ನು ಮಾಡಿಕೊಳ್ಳಲಿ? ಚೇಚೆ, ಆತ್ಮತ್ಯಾಗವು ಮಹಾ ಪಾಪಕರ, ಅಲ್ಲದೆ ನನ್ನ ಸ್ವಾಮಿಗೆ ದ್ರೋಹವನ್ನು ಮಾಡಿದಂತಾಗುವುದು. ರಾಮಚಂದ್ರ, ಎಂತಹ ಅನುಸಂಘಟಕ್ಕೆ ನನ್ನನ್ನು ಸಿಲುಕಿಸಿದೆ. ಒಂದು ವೇಳೆ ಆ ನೀಚನಾದ ರಾವಣನು ಸೀತಾಮಾತೆಯವರನ್ನು ಎತ್ತುಕೊಂಡು ಬರುತ್ತಿದ್ದ ಸಮಯದಲ್ಲಿ ಆತನ ಇಷ್ಟಕ್ಕೆ ವಿರೋಧವಾಗಿ ನಡೆದಲೆಂದು ಸಮುದ್ರ ತೀರದಲ್ಲೇನಾದರೂ ಎತ್ತಿಸಿದಿರಬಹುದೇ? ಅಲ್ಲದೆ ಆ ನೀಚನ ಘೋರವಾದ ಹಿಡಿತಕ್ಕೆ ಸಿಕ್ಕಿ ಮಾತೆಯವರು ನೊಂದು ಆತ್ಮತ್ಯಾಗವನ್ನು ಮಾಡಿಕೊಂಡಿರಬಹುದೇ? ಅಥವಾ ಆ ಸಂಪಾತಿಯನ್ನೇನಾದರೂ ಸುಳ್ಳನ್ನು ಹೇಳಿರಬಹುದೇ? ಈ ಪಟ್ಟಣದಲ್ಲಿ ಒಂದು ಇರುವೆ ಸಂಚರಿಸುವಷ್ಟು ಸ್ಥಳವನ್ನು ಸಹ ಬಿಡದೆ ಹುಡುಕಿದರು, ಎಲ್ಲಿಯೂ ಮಾತೆಯವರ ಸಂದರ್ಶನವೇ ಆಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಮಾಡುವುದಿನ್ನೇನು? ಈ ತ್ರಿಕುಟಾಚಲದಿಂದ ಒಳಗೋಡಿದ ಈ ಲಂಕಾ ನಗರವನ್ನೇ ಈ ನನ್ನ ಲಾಂಗೋಲಿಂದ ಬಂಧಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಸನ್ನಿಧಿಗೆ ಸೇರಿಸಿವೆ. ಅವರೇ ಹುಡುಕಿಕೊಳ್ಳಿ. ಜಯ ಶ್ರೀರಾಮ್. ಲಂಕಾಪಟ್ಟಣವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆ ದೊರಕದ ಸಂದರ್ಶನವಾಗುವುದು. ಓಹೋ, ನಾನು ಒಂದು ಕ್ಷಣ ಮಾತ್ರದಲ್ಲಿ ದುಡುಕಿ ಅಂತ ಅನರ್ಥವನ್ನು ಮಾಡುತ್ತಿದ್ದೆನು. ಅಂದಿನ ದಿನ ಲಂಕಾಪಟ್ಟಣದಲ್ಲಿ ಸೀತಾಮಾತೆ ಇರುವಳೆಂದು ಸಂಪಾದಿ ಹೇಳಿದ್ದೆನು. ಇಂದಿನ ದಿನ ಅಶೋಕವನದಲ್ಲಿ ಮಾತೆ ಇರುವಳೆಂದು ಹಸಿರುವಾಣಿಯಿಂದ ತಿಳಿದಂತಾಯಿತು. ನಾನೀಗಲೇ ಅಶೋಕವನಕ್ಕೆ ಹೋಗಿ ಮಾತೆಯವರನ್ನು ಕಾಣುವೆ.
ಕೇತು ನಿನ್ನ ಮೊದಲಾರೆ ಬಂದದೀಗ ಮುನ್ನ ನೀನ ಕೇತು ನಿನ್ನ ಮನಸಾರೆ ಬಂದದೀಗ ಮುನ್ನ ನೀನ ಕೇತು ನಿನ್ನ ಓರುದ ಮುದವ ಬೀರುದ ಶುಭವ ಓರುದ ಮುದವ ಬೀರುದ ಶುಭವ ಅದರ ಮಧುರ ರಸ ಸುಧೆಯನ್ನು ಕೈವು ಅನಾಜ ಜಗದಲ್ಲಿ ಅನುಭವವೈ ನೀನ ಕೇತು ನಿನ್ನ. ಓಹೋ, ಜಾನಕಿಯನ್ನೇನೋ ಕರೆತರ್ಬೆ, ಆಕೆಯನ್ನು ಶೋಕವಿಲ್ಲದೆ ಅಶೋಕವನದಲ್ಲಿ ಇರಿಸಿ ಆಕೆಯು ನನ್ನ ವಿಚಾರದಲ್ಲಿ ಕುಪಿತಳಾಗಿರುವಳು. ಈಗಲೇ ಹೋಗಿ ಆಕೆಯನ್ನು ಸಮಾಧಾನ ಪಡಿಸಿ ನನ್ನ ವಶಳಾಗುವಂತೆ ಮಾಡಿಕೊಳ್ಳುವೆನು. ನೀನ ಕೇತು ನಿನ್ನ ಮನಸಾರ ಕರುಣ ನೀನ ನಿನ್ನ ನೀನ ಕೇತು ನಿನ್ನ. ರಾಮಚಂದ್ರ ರಾಮ ರಾಮ ಶ್ರೀ ರಾಮ ರಘುವರ ರಾಮಚಂದ್ರ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ. ರಾಮಚಂದ್ರ ಮಾಯ ಬಾಧೆಯ ನಾಮ ಸಹಿಸೆ ರಾಕ್ಷಸ 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 ಮಾಯ ಬಾಧೆಯ ನಾಮ ರಾಕ್ಷಸ ಮಾಯ ಬಾಧೆಯ ನಾಮ ಸಹಿಸೆ ರಘು ನವೆ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೆ ಬಾಳ ಶೂಲೆ ಬರುವ ನಾಳೆಗಳೆಲ್ಲ ಮುಡಿದೆಸೆದವು ಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನಲಿ ಆಶಾ ನಿರಾಶೆಗಳು ಈ ಲೋಕಲೀಲೆ ಜೀವನವೇ ಜೀವನ ವೀಣ ಆಶಾಗಾನ ರಾಮಚಂದ್ರ ಜೀವನ ವೀಣ ಆಶಾಗಾನ ನಿನ್ನ ಸಮಾಗಮ ಸಂಗಮದ ನಿನ್ನ ಸಮಾಗಮ ಸಂಗಮದ
ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಾಮ ಎನ್ನೇನಂತ ತಪ್ಪಿಸಿಕೊಂಡ ಈ ಬಾಧೆಯ ನಾನು ತಾಳಲಾರೆನು. ಜಾನಕಿ ಸೀತಾ ಸೀತಾ ದುರಾತ್ಮ ಸಕಲವಸ್ಥಾಭರಣಗಳಂತಂಗಿಸುವೆ ಸಕಲ ವಸ್ತ್ರಾಭರಣಗಳಂತಂಗಿಸುವೆ ನನ್ನಳು ಮನ ನೀಡೆ ಜಯ ಜಾನಕಿ ದುರಾತ್ಮ ಈ ಮಧುಚಂದ್ರಿಕ ಅಶೋಕವನವು ನಿನ್ನ ಬಾಲಿಗೆ ಗಿಳಿಯ ಪಂಜರವಾಗಿದೆಯೋ ಅಥವಾ ಹುಲಿಯ ಬೋನಾಗಿದೆಯೋ? ಅದೇನು ಸೀತಾ, ಆ ನಿನ್ನ ಬಿರುಗಣ್ಣಿನ ನೋಟ ಸುಟ್ಟು ಭಸ್ಮ ಮಾಡುತ್ತೆನ್ನುವ ಸಂಜ್ಞೆಯೋ ಅಥವಾ ಈ ಉನ್ನತ ರಾವಣನು ರುದ್ರ ರಮಣೀಯ ಶೃಂಗಾರ ಪುರುಷರನ್ನು ನೋಡುವ ಆಶ್ಚರ್ಯದಿಂದೆಯೋ? ಅದೇಕೆ ಸೀತಾ ಅತ್ತ ಮುಖ ಮಾಡಿ ನಿಂತಿರುವೆ? ಈ ಉನ್ನತ ರಾವಣನು ರುದ್ರನಾಧಾನು ಎಂಬ ವಂಜಿಕೆಯೇ? ಜಾನಕಿ, ಈ ಜಗತ್ ಪ್ರಖ್ಯಾತಿ ಪರಾಕ್ರಮಿಸಿಕೊಂಡ ರಾವಣ ಸೌರ್ಮವನ್ನು ಹೊರಿಸಿ ಸಕಲ ಸಾಮ್ರಾಜ್ಯ ರತ್ನಗಳನ್ನು ಮುಗುಳದಲ್ಲಿರಿಸಿಕೊಂಡು ಮೆರೆಯುತ್ತಿರುವ ನಿನ್ನನ್ನು ಅಪೇಕ್ಷೆ ಬಂದಿರುವನು ನಿರಾಕರಿಸಬೇಡ. ಬಾ, ನನ್ನ ಭವನವನ್ನು ಅಲಂಕರಿಸು. ಅಗೋ ನೋಡು, ಅಲ್ಲಿ ಕಾಣೋ ಪನ್ನೀರಿನ ಜಲದಲ್ಲಿ ಮಿಂದು ನಾನು ತಂದರ ಪೀಟು ಪಿತ್ತಾಂಬರನ್ನು ಹುಟ್ಟು ನಡೆ.
ನಿನಗಾಗಿ ಕಾದಿರುವುದು ನನ್ನ ಶಯನಾಗಾರ. ಛಿದ್ರಾತ್ಮ, ನಿನ್ನ ದಿವ್ಯಭೋಗವನ್ನು ಸುಡುವನಾಗು. ನನ್ನ ಶ್ರೀರಾಮಚಂದ್ರ ಪಾದರಿಗೂ ಸೋನಲ್ಲ ನಿನ್ನ ದಿವ್ಯಭೋಗಗಳು. ತಿಳಿಯಿತೇನು? ಸುಮ್ಮನೆ ಹೊರಟು ಹೋಗುವನಾಗು. ಜಾನಕಿ, ಸುನಕನ ತೆರದಿಂದೇತಕೆ ನನ್ನ ಶ್ರೀರಾಮಚಂದ್ರ ಪಾಲಿಸುವಲ್ಲ ನೀನು ದೇವವಿದ್ಯೋಗಗಳು. ಸುಮ್ಮನೆ ಹೋಗೋನಾಗು. ಜಾನಕಿ, ಛಿದ್ರಾತ್ಮ, ನನ್ನ ಶ್ರೀರಾಮ ಮುರಿದರೆ 3 ಲೋಕ ಅಲ್ಲೋಲ ಕಡಲವಾಗುವುದು. ಅದು ನಿನಗೆ ತಿಳಿಯದೇನು? ಪತ್ನಿಯನ್ನು ಕಟ್ಟಿಕೊಂಡು ಅರಣ್ಯದಲ್ಲಿ ಕರೆತಂದು ಕಷ್ಟಪಡುವರು ಪರಾಕ್ರಮಿ ಎಂದೆನಿಸುವನೇನು? Oh,
ನಿನ್ನದೆಂದು ಭಾವಿಸು. ಸುರ ತರುಣಿಯರು ಸಹ ನಿನ್ನ ಪರಿಚಾರಣೆಯನ್ನಾಗಿ ಮಾಡುತ್ತೇನೆ. ಅಷ್ಟ ದಿಕ್ಪಾಲು ಗ್ರಹ ನಿನ್ನ ಅಪ್ಪಣೆಯನ್ನು ಎದುರು ನೋಡುತ್ತಾ ಸದಾ ನಿನ್ನ ಸೇವಕರನ್ನಾಗಿ ಮಾಡುತ್ತೇನೆ. ಇಷ್ಟಲ್ಲದೆ ನಾನು ಸಹ ನಿನ್ನ ದಾಸಾನುದಾಸನಾಗಿರುತ್ತೇನೆ. ನನ್ನನ್ನು ನಿರಾಕರಿಸಬೇಡ. ಇನ್ನಾದರೂ ನನ್ನ ಭವನವನ್ನು ಅಲಂಕರಿಸು. ಎಲ್ಲವೋ ದುರಾತ್ಮ, ಸರ್ಪವನ್ನು ಕೆಣಕಿದಂತೆ ನನ್ನನೇಕೆ ಕೆಣಕುತ್ತಿರುವೆ? ಸುವೆಯಿಂದ ಹೊರಟು ಹೋಗುವನಾಗು. ನಿಶ್ಚಯ ಮಂಡೋದರಿ, ನಿನ್ನ ಮಾತು ನಿಶ್ಚಯ. ಹಿಂದೆ ನಾನು ಬದಿರದ ಸ್ತ್ರೀಯನ್ನು ಬಲತ್ಕರಿಸಿದ್ರಿಂದ ಬಹಳ ಶಾಪವನ್ನು ಸಹ ನೊಂದುವೆನು. ಅಲ್ಲದೆ ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಪೂಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಕ್ಷಮೆಯೇ ಧರಿತ್ರಿ, ಸೇನೇಶು ರಂಭ ಎಂಬ ಸಾತ್ಪುಣ್ಯ, ಕುಲಧರ್ಮ, ಪತ್ನೀಯಹ ಎಂಬ 6 ನುಡಿಯಂತೆ 6 ಗುಣಗಳನ್ನು ಹೊಂದಿರುವೆನು. ನಿನ್ನ ಮಾತನ್ನು ನಾನು ಗ್ರಹಿಸಲೇಬೇಕು. ಧರೆ ಮಂಡೋದರಿ ಬರುವೆನು. ಜಾನಕಿ, ಈಗಲೂ ನಿನಗೆ 1 ತಿಂಗಳ ವಾಸವನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ ನೀನು ನನ್ನ ವಶವಾದರೆ ಸರಿ. ಇಲ್ಲವಾದರೆ ನಿನ್ನ ದೇಹವನ್ನು ಖಂಡವಾಗಿ ಮಾಡಿ ನಳಹದ್ದೊಳೆ ಔತಣವಾಗಿರುವೆನು. ಎಚ್ಚರ. ಎಲ್ಲವೋ ಅಕರಾಕ್ಷ ಮಕರಾಕ್ಷ. ಇದೇ ಏನು ನೀವು ಮಾಡಿದ ಕಾರ್ಯಭಾಗವು? ಈಗಲಾರು 1 ತಿಂಗಳ ಅವಧಿಯನ್ನು ಕೊಡುವೆನು. ಇಷ್ಟರಾಗಿ ಇವಳು ನನ್ನ ವಶವಾಗುವಂತೆ ಮಾಡಿದರೆ ಸರಿ. ಇಲ್ಲವಾದರೆ ಇವಳಿಗಾಗ ಶಿಕ್ಷೆ ನಿಮಗಾಯಿತು. ಎಚ್ಚರ. ಅಯ್ಯೋ, ಮುಂದೇನು ಗತಿ? ಇನ್ನು ನಾನು ಜೀವಂತವಾಗಿದ್ದು ಪ್ರಯೋಜನವಿಲ್ಲ. ಇಲ್ಲಿ ಕಾಣುವ ಸಿಂಪಾರುಕ್ಷಕ್ಕೆ ಜಡೆಯಿಂದ ಕೊರಳಿಗೆ ಉರುಳನ್ನಾಕಿಕೊಂಡು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ. ಕೊರಳಿಗೆ ಜಡೆಯಿಂದ
ನಾನಿಲ್ಲಿ ಕಾಣುವ ಸಿಂಚಿಪ್ಪ ವೃಕ್ಷಕ್ಕೆ ಜಡೆಯಿಂದ ಕೋಳಿಗಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ರಾಮ ಸಂದೇಶ ಶ್ರೀರಾಮ ಸಂದೇಶ ರಾಮಜುತಿ ಇದೇನಿದು? ಕನಸಿನಲ್ಲಿ ಕಪಿಯನ್ನು ಕಂಡಂತಾಯಿತಲ್ಲ. ಕನಸಿನಲ್ಲಿ ಕಪಿ ಕಂಡರೆ ಅಮಗಳವೆಂದು ಹೇಳುವರು. ಅದು ಅಲ್ಲದೆ ರಾಮನಾಮವು ಕೇಳಿ ಬರುತ್ತಿರುವರು. ಈ ಚಿತ್ರವೂ ಆಗಿರಬಹುದು ಅಥವಾ ಮಾಯ ಆಗಿರಬಹುದೇನು? ನಂಬುವ ಬಗೆಯಾದರೂ ಹೇಗೆ? ಧೈರ್ಯವೇನು ಸಮರ್ಥ? ಅಮ್ಮ, ಯಾರ ತಾಯಿ ನೀನು? ದುಃಖವನ್ನೇ ಉದ್ವೇಗವನ್ನಾಗಿ ಕೈಗೊಂಡು ಪ್ರತಿ ಕ್ಷಣದಲ್ಲಿಯೂ ಶೋಚಿಸುತ್ತಾ ಭಯಾನುತುರುಗಳಂತೆ ಮತ್ತೆ ಮತ್ತೆ ಯೋಚಿಸುತ್ತಾ ತನ್ನ ಪ್ರಿಯತಮನಾದ ವಸ್ತುವನ್ನು ಕಳೆದುಕೊಂಡು ಹಂಬಲಿಸುತ್ತಾ ಬಹು ಬೇಸರಗೊಂಡು ತನ್ನ ಪ್ರಾಣವನ್ನು ಧರಿಸಿಕೊಳ್ಳುತ್ತಿರುವ ತಾವು ಯಾರಮ್ಮ? ಅಮ್ಮ, ದೇವ ಮಹಾಮುನಿಗಳಾದ ಆ ವಸಿಷ್ಠ ಮಹಾಮುನಿಗಳ ಅರ್ಧಾಂಗಿಯಾದ ಅರುಂಧತಾದೇವಿಯು ಅಥವಾ ಅತ್ರಿ ಮಹಾಮುನಿಗಳ ಪ್ರಿಯಪತ್ನಿಯಾದ ಅನುಷಿಯಾದೇವಿ ಅಥವಾ ಜರಸ್ಥಾನದಿಂದ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾದೇವರೇ ತಾವಾಗಿದ್ದ ಪಕ್ಷದಲ್ಲಿ ಕೆಲವು ಗುಟ್ಟಾದ ವಿಚಾರವಿರುವುದ ಕಾರಣ ತಾವು ದಯವಿಟ್ಟು ಹೇಳಬೇಕಮ್ಮ. ಈ ರಾಕ್ಷಸರ ಮಧ್ಯದಲ್ಲಿ ಇಷ್ಟೊಂದು ಭಯ ಅವತ್ತೇಳಿ ವಿಚಾರ ಮಾಡ್ತೀವಿ ತನೋ ಯಾರಾಗಿರಬಹುದು? ನನ್ನ ವಿಚಾರವನ್ನು ಕೇಳಿದ ಮೇಲೆ ಅದಕ್ಕೆ ಉತ್ತರ ಹೇಳುವುದು ನನ್ನ ಧರ್ಮ. ಅಯ್ಯ ಕಪಿರೂಪಧರನೆ, ನಾನಾದರೂ ಜನಕ ಮಹಾರಾಜನ ಪುತ್ರಿಯು, ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು, ನಿರ್ಭಾಗ್ಯಳಾದ ಸೀತೆಯು ನಾನು. ಈ ದಿನ ಇಲ್ಲಿ ಬರುತ್ತಿರುವ ಸೀತೆಯು ನಾನೇ. ನಾವು ಶಿವ ಸಮಾಚಾರ ವಿಚಾರಿಸಲು ನೀನು ಕಾರಣವೇನು? ಅಮ್ಮ ಶ್ರೀ ಅಮ್ಮ ಅಮ್ಮ ಶ್ರೀರಾಮಚಂದ್ರನ ಆಜ್ಞಾಪಿಸಲ್ಪಟ್ಟು ತಮ್ಮನ್ನು ಹುಡುಕಲು ಬಂದ ರಾಮ ಸೇವಕನಮ್ಮನ ನನ್ನನ್ನು ಉಪೇಕ್ಷಿಸದವನೆಂದು ಭಾವಿಸಬೇಡ ತಾಯಿ. ಅಯ್ಯೋ ನೀನು ಶ್ರೀರಾಮಚಂದ್ರ ನರನು, ನೀನು ವಾನರನು. ನರನಿಗೂ ವಾನರಿಗೂ ಪರಿಚಯವಾದ ಬಗ್ಗೆ ಹೇಗೆ? ಹೇಳ್ತೀನಿ, ಹೇಳ್ಬೇಡ ಅಮ್ಮ. ನೀನು ಯಾರು ಅಂತ ಕೇಳ್ತೀನಿ. ಮಾರುತಿ, ನಾವು ಶಿವ ಸಮಾಚಾರ ವಿಚಾರಿಸಲು ಕಾರಣವೇನು? ನೀನು ಯಾರು? ಇಲ್ಲಿಗೆ ಬಂದ ಸಮಾಚಾರವಾದರೂ ಏನು? ಅಮ್ಮ, ನಾನು ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಆಂಜನಾದೇವಿಯ ಗರ್ಭದಲ್ಲಿ ಆ ಈಶ್ವರ ಪ್ರಣೀತವಾದ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂದು, ಹನುಮಂತನೆಂದು, ಮಾರುತಿ ಎಂದು ಮತ್ತು ಆಂಜನೇಯ ಎಂದು ಕರೆಯುವರಮ್ಮ. ಅಮ್ಮ, ಎನ್ನೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಾದ ವಾಲಿ ಹಿಂಸೆಯನ್ನು ಸಹಿಸಲಾರದೆ ಅಮ್ಮ ಕೆಲವು ಮಂದಿ ಕಪಿವೀರನ್ನು ಒಳಗೂಡಿ ಆ ವಾಲಿಯ ಪ್ರವೇಶಕ್ಕೆ ಅವಕಾಶವಿಲ್ಲದಿರುವ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವ ತಾಯಿ. ಅದರಲ್ಲಿ ನಾನೂ ಒಪ್ಪನು ಅಮ್ಮ. ಮಾರುತಿ, ಶ್ರೀರಾಮಚಂದ್ರನು ನರನು, ನೀನು ವಾನರನು. ನರನಿಗೂ ವಾನರಿಗೂ ಪರಿಚಯವಾದ ಬಗೆ ಹೇಗೆ? ಅದು ಅಲ್ಲದೆ ಶ್ರೀರಾಮಚಂದ್ರ ವೃತ್ತಾಂತವನ್ನು ನೀನು ತಿಳಿಸಬಲ್ಲ ಏನು? ಅಮ್ಮ, ಶ್ರೀರಾಮ ರಘುರಾಮ ಕಲ್ಯಾಣ ಗುಣಗಾಮ ಕೌಶಲ್ಯ ವಿಕ್ರಾಮ ದೇವಿಕ ರಘುರಾಮ. ಅಮ್ಮ, ತಿಳಿಸು ಮಾರುತಿ. ಪರಮ ಶಿಕ್ಷಕನಾಗಿ ರಾಮಚಂದ್ರ. ಹೌದು ತಾಯಿ? ಹೌದು ಮಾರುತಿ. ಅನುಜ ಲಕ್ಷ್ಮಣ ಮರಗೊಂಡು ನನಗೆ ಹರಿತಂದು ವಿಕಟ ಧನುಧರಂಪನ್ನು ವರದ ರಾಮ. ರಾಮಚಂದ್ರ. ಹೌದು ತಾಯಿ? ನಿಜ ಮಾರುತಿ.
ಶಿವಧನುವ ಮುರಿದಿಟ್ಟು ಮೈ ತಿನಿಗೆ ಕರೆಕೊಟ್ಟು ಪರಸು ಗರ್ವವಂ ಸುತ್ತ ನಮ್ಮ ರಾಮ ರಾಮ. ಹೌದೇ ತಾಯಿ? ನಿಜ ಆಂಜನೇಯ. ಪಿತೃವಾಕ್ಯವ ಚಲಿಸಿ ಸತಿಗನಿಗ ಸಾಕರಿಸಿ ವನ ವನದಿ ಪರಿತಲಿಸಿ ಪಂಚವಟಿಯ ನೆಲೆಸಿ ರಾಮ ರಾಮಚಂದ್ರ. ಹೌದು ತಾಯಿ? ನಿಜ ಆಂಜನೇಯ. ಕಡುಗಳಲಿದ ನಮ್ಮ ರಾಮ ರಾಮ. ಹೌದು ತಾಯಿ? ಇನ್ನು ನರನಾದ ಶ್ರೀರಾಮಚಂದ್ರನಿಗೂ ವಾನರನಾದ ನನಗೂ ಪರಿಚಯವಾದ ಬಗೆಯನ್ನು ಹೇಳುವನು ಕೇಳಮ್ಮ. ಎನ್ನೊಡೆಯನಾದ ಸುಗ್ರೀವ ರಾಜನು ತನ್ನ ಅಣ್ಣನಾದ ವಾಲಿ ಹಿಂಸೆಯನ್ನು ಸಹಿಸಲಾರದೆ ಕೆಲವು ಮಂದಿ ಕಪಿಯರನ್ನೊಳಗೂಡಿ ಆ ವಾಲಿ ಪ್ರವೇಶಕ್ಕೆ ಅವಕಾಶವಿಲ್ಲದಿರುವ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವ ತಾಯಿ. ಅಮ್ಮ, ಆ ವಾಲಿಯು ತನ್ನ ತಮ್ಮನ ಪತ್ನಿಯಾದ ಉಮಾದೇವಿಯನ್ನು ಸಹ ಅಪಹರಿಸಿದ್ದನು ತಾಯಿ. ಅಮ್ಮ, ನಾವೊಂದು ದಿವಸ ಪರ್ವತದ ಮೇಲೆ ಕುಳಿತಿರಲು ಆ ನೀಚನಾದ ರಾವಣನು ತಮ್ಮನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ತಾವೆಸದ ಆಭರಣದ ಗಂಟು ನಮಗೆ ದೊರಕಿದ್ದು ಅಲ್ಲದೆ ಅಮ್ಮ, ಮುಂದೆ ಹೇಳುವ ನಿಮ್ಮ ವಿರಗದಿಂದಲೇ ಬಳ್ಳಿ ಬಂದಿದ್ದ ಶ್ರೀರಾಮಚಂದ್ರನಿಗೆ ಸುಗ್ರೀವರಾಜನಿಗಾದ ಅನ್ಯಾಯವನ್ನು ತಿಳಿಸಲು ಅಮ್ಮ ಆ ವಾಲಿಯನ್ನು ಒಂದೇ ಬಾಣದಿಂದ ಸಂಹರಿಸಿಬಿಟ್ಟನಮ್ಮ ರಾಮಚಂದ್ರನು. ಅಮ್ಮ, ಕಿಷ್ಕಿಂದಿಯನ್ನು ಸುಗ್ರೀವರಾಜನಿಗೆ ಪಟ್ಟವನ್ನು ಕಟ್ಟಿ ಕುಮಾರನಾದ ಅಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಕೆಲವು ದಿನಗಳು ಕಳೆದ ನಂತರ ತಮ್ಮ ಶೋಧನೆಗಾಗಿ ಎಲ್ಲ ದಿಕ್ಕುಗಳಿಗೂ ಕೆಲವು ಕಪಿವೀರರು ಕಳಿಸಿಕೊಟ್ಟರಮ್ಮ. ಅಮ್ಮ, ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟ ನಾವುಗಳು ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಹಿಂದಿಯಾದಿ ಪರ್ವತಗಳನ್ನು ಇನ್ನು ಅನೇಕ ಭಯಂಕರವಾದ ಸ್ಥಳಗಳನ್ನು ಹುಡುಕುತ್ತಾ ಸ್ವಯಂ ಪ್ರಭಾದಿ ಅಗಸ್ತ್ಯರ ಆಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಕೊನೆಗೆ ಸಂಪಾತಿ ಎಂಬ ಪಕ್ಷಿರಾಜನಿಂದ ವಿಚಾರವನ್ನು ತಿಳಿದು ಇಲ್ಲಿಗೆ ಬಂದಿರು ತಾಯಿ. ಮಿಕ್ಕ ಕಪಿವೀರರೆಲ್ಲರೂ ಅನ್ನ ಆಹಾರಾದಿಗಳನ್ನು ತೊರೆದು ಸಮುದ್ರ ತೀರದಲ್ಲಿ ರಾಮಧ್ಯಾನ ಪರವಶರಾಗಿ ಕಾದಿರುವರಮ್ಮ. ಅಯ್ಯೋ, ಈ ರಾಕ್ಷಸರ ಮಧ್ಯದಲ್ಲಿ ಕ್ಷಣ ಕ್ಷಣ ಉಚಿತವನ್ನೇ ನೋಡ್ತಿರು. ನನಗಾದ್ರೂ ಸಂಧಿಯು ಬಹಳವಾಗಿ ವಾಸಿಸುತ್ತಿರುವುದಲ್ಲ, ಏನು ಮಾಡಲಿ? ಅಮ್ಮ, ನೆನಪಿದ ಇಂದನ ರಘುನಂದನನ ಕಡೆಯಿಂದ ನಿಮ್ಮಯ ರಘುನಂದನನ ಕಡೆಯಿಂದ ನಿಮ್ಮಯ ಕಲ್ಲವರಿಯಲು ಬಂದ ದೇವದ ಒಂದು ಹರವಿಂದ ಸಂತೋಷ ಮಾತೆ ಅಮ್ಮ ದೇವಿ ನಿಮ್ಮಯ ಬಾಳ ಸೇವೆ ಬಂದ ಶಿವ
ಮಾಯಾವಿಯೂ ಅಲ್ಲ. ಶ್ರೀರಾಮಚಂದ್ರನಿಗೂ ತಮಗೂ ಶರಣ ಸೇವಕನಮ್ಮ ನಾನು. ನನ್ನನ್ನು ವಿಪಕ್ಷದವನೆಂದು ಭಾವಿಸಬೇಡ ತಾಯಿ. ಮಾರುತಿ, ಹಾಗಾದ್ರೆ ರಾವಣನು ಶಿವನಿಂದಿರರೆ ಅದನ್ನು ತಿಳಿಸುವನಾಗು. ಅಮ್ಮ, ಕ್ಷೇಮದಿಂದ ತರುತ್ತಾಯೋ ರಾಮರ ಕ್ಷೇಮದಿಂದ ತರುತ್ತಾಯೋ ರಾಮರ ರಾಮಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ. ಮಾರುತಿ, ಹಾಗಾದ್ರೆ ನೀನು ಯಾವ ಆಶೋದರಿದ್ರೆ ಅದನ್ನು ತಿಳಿಸುವನಾಗು. ರಮಣೀಯವಾದ ಪ್ರಥಮಾಶ್ರಮದಲ್ಲಿರ್ಬೇನಮ್ಮ ನಿಮ್ಮ ರಮಣನ ದಯದಿ. ಆರ್ಯ ಸಮುದಾಯಾಂಗಳಂಬಲ್ಲೆನು ಮುರಾರಿಯ ಸಮುದಾಯಾಂಗಳಂಬಲ್ಲೆನು ಕಮಲಾಕ್ಷನ ತೃಣದಂತೆ ತಾಂಬೆನು ಜನನಿ. ಮಾರುತಿ, ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದಲೂ ತಮ್ಮ ಆಶೀರ್ವಾದ ಬಲದಿಂದಲೂ ಬ್ರಹ್ಮಚರಿ ಆಶ್ರಮದಲ್ಲಿರುವಂತಾಯೇ. ನೀವು ಇದನ್ನು ಎಲ್ಲಿಂದ ಕಲಿತೆ? ಅಮ್ಮ, ಮುಖ ಸುರರಲಿ ಈಗನ ಕರ ವಿದ್ಯೆಗಳನ್ನೆಲ್ಲ ಕಲಿತೆನು ಮಾತೆ. ಅಮ್ಮ, ಹನುಮಗದಂಗಳಂಬಲ್ಲೆನಮ್ಮ ಹನುಮಂತನೆಂಬ ನಾಮವಿಗುದು ಶುಭವಾಗಿ ಶುಭವಾಗಿ. ಅಮ್ಮ ಮಾರುತಿ, ನಾನು ವಿಶ್ವರೂಪವನ್ನು ತಾಳಬಲ್ಲನು ತಾಯಿ. ಮಾರುತಿ, ಹಾಗಾದ್ರೆ ರಾಮಚಂದ್ರರ ರೂಪು ಲಾವಣ್ಯಾದಿ ಗುಣಗಮನ ನೀನು ತಿಳಿಸಬಲ್ಲೆ ಏನು? ಅಮ್ಮ, ಜಗದೈಕನು ಕೋಟಿ ಸೂರ್ಯ ಪ್ರಕಾಶನು ವಿಶ್ವಂಬರ ಮೂರ್ತಿಯು ಸ್ಥಿತಿ ಮತ್ತು ಲಯಕೃತನಾದ ಶ್ರೀರಾಮಚಂದ್ರನ ರೂಪು ಲಾವಣ್ಯಾದಿ ಗುಣ ಗಾಂಭೀರ್ಯಗಳನ್ನು ವರ್ಣಿಸಲು ಸಾಮುದ್ರಿಕ ಶಾಸನದಲ್ಲೂ ಸಹ ಸ್ಥಳಾಭಾವವಾಯಿತು. ಅಮ್ಮ, ಅಲ್ಲದೆ ಈ ಭೂಮಿಯನ್ನು ಹೊತ್ತಿರುವ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಹೊಗಳಲು ಅಸಾಧ್ಯವಾಗಿರುವಲ್ಲಿ ಅಮ್ಮ, ನಾನು ಒಂದೇ ಒಂದು ನಾಲಿಗೆಯುಳ್ಳ ಈ ಮರ್ಕಟನನ್ನು ವರ್ಣಿಸೆಂದು ಹೇಳಿದರೆ ಏನೆಂದು ವರ್ಣಿಸಲಿ ತಾಯಿ? ಆಗಲಿ ತಾಯಿ, ತಮ್ಮ ಮಾತಿಗೆ ಪ್ರತಿಯನ್ನು ಹೇಳದೆ ನಾನು ಸಾಧ್ಯವಾದ ಮಟ್ಟಿಗೆ ವರ್ಣಿಸುವನಮ್ಮ. ರಾಮನ ಶುಭ ಲಕ್ಷಣಗಳು ಸಾಮಗ್ರಿಕ ಶಾಸನಗಳು ಸಾಲದು ಕೇಳಲು. ಈ ಭೂಮಿಯ ಒತ್ತವಗೆ ಅಸಗಳವಮ್ಮ, ಈ ಭೂಮಿಯ ಒತ್ತವಗೆ ಅಸಗಳವಮ್ಮ. ನಾ ಮರ್ಕಟನೇನ ಬಲ್ಲೆನು ವರ್ಣಿಸಲು ಮಾದ.
ಮಾತಿನಲ್ಲಿ ಮನ್ಮಥನಂತೆಯು ಸದಾ ಮಾತಾ ಪಿತರ ಸೇವೆಯಲ್ಲಿ ನಿರತನಾಗಿರುವನಮ್ಮ. ಹಾಗಾದ್ರೆ ಲಕ್ಷ್ಮಣನನ್ನು ನೀನು ವರ್ಣಿಸಬಲ್ಲ ಏನು? ಅಮ್ಮ, ಸಾಹಸದಿಂದ ಶ್ರೀರಾಮಚಂದ್ರನನ್ನು ವರ್ಣಿಸಬಹುದು. ಆದರೆ ತಾಯಿಯನ್ನು ಕಾಣದೆ ಹುಲ್ಲೆ ಮುರಿಯಂತೆ ಸದಾ ಶ್ರೀರಾಮಚಂದ್ರನೇ ತಾಯಿ ತಂದೆ ಎಂದು ನಂಬಿ ಧವಳ ವರ್ಣನಾಗಿ ಎಲ್ಲ ಗುಣಗಳಲ್ಲಿಯೂ ಶ್ರೀರಾಮಚಂದ್ರನು ಒಲುತ್ತಿರುವ ಶ್ರೀರಾಮಚಂದ್ರನ ಆಯುಧಗಳನ್ನು ಬೆನ್ನಿನ ಹೊತ್ತು ಶ್ರೀ ರಾಮಾಜ್ಞೆಯನ್ನು ಎದುರು ನೋಡುತ್ತಿರುವ ಶ್ರೀ ಲಕ್ಷ್ಮಣ ಮೂರ್ತಿಯನ್ನು ವರ್ಣಿಸಲು ನನ್ನಿಂದ ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲವಮ್ಮ. ಇದನ್ನೆಷ್ಟಿದವಾಗಿ ಹೇಳಿದರು ನನಗೆ ನಂಬಿಕೆಯೇ ಬರುವಂತಿಲ್ಲವಲ್ಲ. ಮಾರುತಿ, ನೀನಾದರೂ ಶ್ರೀರಾಮಚಂದ್ರ ವೃತ್ತಾಂತವನ್ನು ಸಾಂಗವಾಗಿಯೇ ತಿಳಿಸಿದೆ. ಆದರೆ ಜನಸ್ಥಾನದಲ್ಲಿ ನಿಜನಾದ ರಾವಣನು ನನ್ನ ಅಪಾಯ ತಂದಿರನೆಂದು ಮತ್ತೊಬ್ಬರಿಂದ ತಿಳಿದು ಏಕೆ ಬಂದಿರಬಾರದೆಂದು ಪರ್ಯಾಯವಾಗಿ ಕೇಳಿದೆನು. ಅದಕ್ಕೆ ನೀನು ಬೇಸಪಡಬೇಡ. ಅದು ಅಲ್ಲದೆ ನೀನು ಸ್ವಂತ ನಂಗನ ಕಾಲದಲ್ಲಿ ಯಾರ ಪ್ರಿಯ ನಂಗಿಸಿದೆ ಅವು ನೀನು ತೋರಿಸಬಲ್ಲೆ ಏನು? ಮಾತೆಯವರು ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನನ್ನು ನಂಬುವುದೇ ಇಲ್ಲವಲ್ಲ. ಅಮ್ಮ, ಜನನೇದು ಶ್ರೀರಾಮಚಂದ್ರನ ಗನ ಮುದ್ರಿಕೆಯು ಅಮ್ಮ. ಈ ಮುದ್ರಿಕೆಯನ್ನು ನೋಡಿ ನನಗೆ ನನ್ನ ಕಾಂತ ನೋಡಿದಷ್ಟೇ ಸಮಾಧಾನವಾಯಿತು. ಶ್ರೀರಾಮಚಂದ್ರ ಈ ರಾಕ್ಷಸರೇ ಸೆರೆಯಿಂದ ನಾನು ಎಂದೇ ಕರೆದುಕೊಂಡು ಹೋಗುವಿರೋ ನಾನು ಬೇರೆ ಕಾಣೆನು. ಅಮ್ಮ, ಶ್ರೀರಾಮಚಂದ್ರನ ತಂದಿದ್ದ ಅಂಕುಲಿಕೆಯನ್ನು ತಮ್ಮರಿಗೆ ಸಮರ್ಪಿಸಿ ತಮ್ಮನ್ನು ಕಂಡ ಕುರಿಪಿಗಾಗಿ ಯಾವುದಾದರೂ ಒಂದು ಅವಿಜ್ಞಾನ ವಸ್ತುವನ್ನು ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದಕಮಲದಲ್ಲಿ ಸಮರ್ಪಿಸುವನು ತಾಯಿಯೇ. ಮಾರುತಿ, ಅಮ್ಮ, ಮಂಗಳದಾಯಕ ಮುದ್ರಿಕೆ ಶುಭ ಕಾಂತನ ಮುದ್ರಿಕೆ ಶುಭ ಪೂರ್ವ ಕಾಂತನ ಮುದ್ರಿಕೆ ಹಿಂಗದೆ ಕೈ ಸೇದು ಧನ್ಯರಾದೆನು ನಾ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಅಮ್ಮ, ಅವರದೇ ಮಾತಿರೋದು. ಮಾರುತಿ, ಈ ಮುದ್ರಿಕೆ ನೋಡಿ ನನ್ನ ಕಾಂತ ನೋಡಿದಷ್ಟು ನನಗೆ ಸಮಾಧಾನವಾಯಿತು. ನನ್ನ ಶ್ರೀರಾಮಚಂದ್ರರು ಇಲ್ಲಿಂದ ಎಂದೇ ಕರೆದುಕೊಂಡು ಹೋಗುವಿರೋ ನಾನು ಬೇರೆ ಕಾಣೆನು. ಅಮ್ಮ, ಭಯಪಡಬೇಕಾಗಿಲ್ಲ ತಾಯಿ. ಹಿಂದೆ ಶ್ರೀಮನ್ ನಾರಾಯಣನು ಆ ಮೃತ್ತಾಸುರನ್ನು ಕೊಂದ ದೋಷಕ್ಕಾಗಿ ಐಶ್ವರ್ಯ ಲಕ್ಷ್ಮಿ ಪಾದಾಳಕ್ಕೆ ತೊಲಗಲು ಆ ಮೃತ್ತಾಸುರನ್ನು ಪಾದಾಳಕ್ಕೆ ಮೆಟ್ಟಿ ಐಶ್ವರ್ಯ ಲಕ್ಷ್ಮಿಯನ್ನು ಕರೆದಂದು ಉದ್ಧರಿಸಲಿಲ್ಲವೇ ತಾಯಿ? ಹಾಗೆ ಈ ನೀಚನಾದ ರಾವಣವನ್ನು ಸಂಹರಿಸಿ ತಮ್ಮನ್ನು ಉದ್ಧರಿಸುವ ತಾಯಿ, ತಾವು ಭಯಪಡಬೇಕಾಗಿಲ್ಲ. ಅಮ್ಮ, ರಾಮಚಂದ್ರನಿಂದ ತಂದಿದ್ದ ಅಂಕುಲಿಕೆಯನ್ನು ತಮಗೆ ಸಮರ್ಪಿಸಿದ್ದಾಯಿತು. ತಮ್ಮನ್ನು ಕಂಡ ಕುರಿಪಿಗಾಗಿ ಯಾವುದಾದ್ರೂ ಒಂದು ಅವಿಜ್ಞಾನ ವಸ್ತುವನ್ನು ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಕಮಲದಲ್ಲಿ ಸಮರ್ಪಿಸುವನು ತಾಯಿ. ಮಾರುತಿ,
ಎನ್ನಂ ಪ್ರತಿನಿಧಿ ಎನಿಸಿದ ಮಾರುತಿ ಎನ್ನಂ ಪ್ರತಿನಿಧಿ ಎನಿಸಿದ ಸನ್ನತ ಚೂಡಾಮಣಿ ಇದನೀಯುತೆ ರಾಮಂಗೆ ಇನ್ನೊಂದು ಮಾಸದವಧಿಯೋಳ್ ಎನ್ನನ್ ಕರೆದೊಯ್ಯುವುದಕ್ಕೆ ಕಪಿವೀರ ಮಾರುತಿ, ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಕೊಟ್ಟು ಇನ್ನೊಂದು ಮಾಸದೊಳಗೆ ನಾನು ಕರೆದುಕೊಂಡು ಹೋಗುವುದಾಗಿ ತಿಳಿಸು. ಅದು ಅಲ್ಲದೆ ಅಂಜು ಪಂಚವಟಿಯಲ್ಲಿ ನಾನು ಲಕ್ಷ್ಮಣನ ಆಡಿದ ಮಾತಿನಿಂದ ನಾನು ಈ ಶಿಕ್ಷೆ ಅನುಭವಿಸುತ್ತಿರುವೆನು. ನಿಮ್ಮ ಕಪಿವೀರಗಳಿಲ್ಲ, ನನ್ನ ಆಶೀರ್ವಾದವನ್ನು ತಿಳಿಸುವನಾಗು. ಇದೋ ಮಾರುತಿ, ತೆಗೆದುಕೊಳ್ಳುವನಾಗು. ನಾನು ಶ್ರೀರಾಮಚಂದ್ರನ ತಂದಿದ್ದ ಅಂಕುಲಿಕೆಯನ್ನು ಮಾತೆಯವರಿಗೆ ಸಮರ್ಪಿಸಿ ಅವರಿಂದ ವಿಜ್ಞಾನ ವಸ್ತುವನ್ನು ಪಡೆದಂತಾಯಿ. ಅಮ್ಮ, ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ಶ್ರೀರಾಮಚಂದ್ರನ ಕೋದಂಡ ಜಯಂಕಾರವನ್ನು ಲಂಕಾಪಟ್ಟಣದ ಕೋಟೆ ಮುಂಬಾಗಿಲಲ್ಲಿ ಕೇಳಿರು. ಅಮ್ಮ, ಸುಗ್ರೀವ ರಾಜನಿಂದಾಗಿ ಕಪಿನಾಯಕರೆಲ್ಲರೂ ರಾಮಾಜ್ಞೆಯನ್ನು ಎದುರು ಮಾಡುತ್ತಾ ಕಾದಿರುವರು. ನಾನು ಬಂದ ಕಾರ್ಯವಾಯಿತು. ಮುಂದೇನು ಅಪ್ಪಣೆಯಾಗುವುದು ಕಾಣೆ. ಮಾರುತಿ, ನೀನು ಹೇಳಬೇಕ ವಿಚಾರನೆಲ್ಲ ಹೇಳಿದ್ದೇನೆ. ಈ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸು. ನನಗೆ ಅಷ್ಟೇ ಸಾಕು ಮಾರುತಿ. ನೀನು ಮಾಡಿದ ಉಪಕಾರಕ್ಕೆ ನಾನು ಪ್ರತಿ ಉಪಕಾರವಾಗಿ ಏನು ತಾನೇ ಮಾಡಲಿ. ಅಮ್ಮ, ಸಮಸ್ತ ಪಾಪ ನಿವಾರಕಳಾದ ತಮ್ಮ ಕೋಮಲವಾದ ಹಸ್ತದಿಂದ ಈ ದಾಸನನ್ನು ಮುಂದಾವರಿಗೆ ಆಶೀರ್ವದಿಸಿದರೆ ಅಷ್ಟೇ ಸಾಕು ತಾಯಿ. ತಮ್ಮಿಂದ ಮತ್ತೆ ಉಪಕಾರವನ್ನು ಬಯಸಲಾರನಮ್ಮ. ಮಾರುತಿ, ಪ್ರಿಯ ರಾಮ ಭಕ್ತ ಕೀರ್ತಿವಂತನಾಗು. ಪ್ರಿಯ ರಾಮ ಭಕ್ತ ಕೀರ್ತಿವಂತನಾಗು. ಪ್ರಿಯ ರಾಮ ಭಕ್ತ ಕೀರ್ತಿವಂತನಾಗು. ಪ್ರಿಯ ರಾಮ ಭಕ್ತ ಕೀರ್ತಿವಂತನಾಗು. ಜಯಶಾಲಿಯಾಗಿ ಸುಖದಿಂದ ಬಾಳು. ಕೀರ್ತಿಶಾಲಿಯಾಗಿ ಸುಖದಿಂದ ಬಾಳು. ವಾಯುನಂದನ ಜಯವಂತನಾಗು. ವಾಯುನಂದನ 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 ಮಾರುತಿ, ಜಯಶಾಲಿಯಾಗಿ ಹೋಗಿ ಬರುವನಾಗು. ಅಮ್ಮ, ತಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ ತಾಯಿಯೇ. ಅದೇನು ತಿಳಿಸು ಮಾರುತಿ. ಅಮ್ಮ, ತಮ್ಮ ಸಂದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭಕ್ಷಿಸುವುದರಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೇನೆ ತಾಯಿ. ಈಗ ನಾನು ಬಂದ ಕಾರ್ಯವಾಯಿತು. ಆದ ಕಾರಣ ಇಲ್ಲಿ ಎಲ್ಲಿಯಾದರೂ ಕೆಲವು ಹಣ್ಣುಗಳನ್ನು ಭಕ್ಷಿಸಲು ನನಗೆ ಅಪ್ಪಣೆಯಾಗಬೇಕು ತಾಯಿ. ಮಾರುತಿ, ಇಲ್ಲಾದರೂ ರಾಕ್ಷಸರ ಮಾಯೆಯು ಬಹಳವಾಗಿರುವುದು. ಆದ್ದರಿಂದ ಕೆಳದ ಹಣ್ಣುಗಳನ್ನು ತಿಂದು ಹೊರಡುವನಾಗು. ಗಲಭೆ ಮಾಡಬೇಡ, ತಿಳಿಯಿತೇನು? ಅಮ್ಮ, ತಮ್ಮ ಆಶೀರ್ವಾದ ಬಲದಿಂದಲೂ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದಲೂ ನನಗೆ ಯಾವ ಗಲಭೆ ಬಂದರೂ ಕೂಡ ಅದನ್ನು ನಿಗ್ರಹಿಸಿಕೊಳ್ಳುವನು. ಆದರೆ ಮತ್ತೊಂದು ವಿಜ್ಞಾಪನೆ ತಾಯಿ. ಅದೇನು ಹೇಳೋನಾಗು ಮಾರುತಿ. ಅಮ್ಮ, ಕಪಿಗಳು ಹಣ್ಣನ್ನು ಭಕ್ಷಿಸುವುದನ್ನು ತಾವು ನೋಡಬಾರದು. ಆದುದರಿಂದ ತಾವು ಅಲ್ಲಿ ಕಾಣುವ ಕಾಳಿಕಾಲಯಕ್ಕೆ ತಾವು ದಯಮಾಡಿಸಿದರೆ ಪುನಃ ಬಂದು ತಮ್ಮ ದರ್ಶನವನ್ನು ಪಡೆದು ರಾಮ ಸನ್ನಿಧಿಗೆ ಹೋಗುವನು ತಾಯಿ. ಹಾಗೆ ಆಗಲಿ ಮಾರುತಿ. ಶ್ರೀರಾಮಚಂದ್ರನ ಅಂಕುಲಿಕೆಯನ್ನು ಮಾತೆಯವರಿಗೆ ಸಮರ್ಪಿಸಿ ಅವರಿಂದ ವಿಜ್ಞಾನ ವಸ್ತುವನ್ನೊಂದನ್ನು ಪಡೆದಂತಾಯಿತು. ಆದರೆ ನಾನು ಈಗ ಹಿಂದಿರುಗಿ ಹೋಗುವುದು ಸರಿಯಲ್ಲ. ನಾನು ಇಲ್ಲಿರುವ ವನವನ್ನು ಹಾಳು ಮಾಡಿದರೆ ಇಲ್ಲಿನ ರಾಕ್ಷಸರು ಸಪ್ರಯತ್ನವಿಲ್ಲದೆ ನನ್ನನ್ನು ಆ ರಾವಣನ ಅಂತಃಪುರಕ್ಕೆ ಕರೆದುಕೊಂಡು ಹೋಗುವರು. ಆಗ ಶ್ರೀರಾಮಚಂದ್ರನ ಸಮಾಚಾರವನ್ನು ಆ ದಶಗಂಟನ್ನು ನೋಡಿಕೊಂಡೇ ಮುಂದಕ್ಕೆ ಹೋಗಬಹುದಲ್ಲವೇ? ಜೈ ಶ್ರೀರಾಮ್.
ಅಯ್ಯ ದಾನವ ಶಿಖಾಮಣಿ, ಹೇಳುವನಿ ಕೇಳು. ಶ್ರೀರಾಮಚಂದ್ರನ ಕಾರ್ಯಕ್ಕೋಸ್ಕರ ಬಂದ ನಾನು ಈ ಅಶೋಕವನವನ್ನು ಗಲಭೆ ಮಾಡಿದ್ದು ನಿಜ. ಆದರೆ ತಪ್ಪಿಸೊತ್ತನಾದ ನನ್ನನ್ನು ಅಲ್ಲಿನ ಕಾವಲುಗಾರರು ತಮ್ಮನ್ನು ಹಿಡಿದುಕೊಂಡು ಅವರ ಧ್ವನಿಯ ಬಳಿಗೆ ಕರೆದುಕೊಂಡು ಹೋಗಬೇಕಾಯಿತು. ಅವರು ಹಾಗೆ ಮಾಡದೆ ನನ್ನನ್ನು ಇಲ್ಲೇ ಸಂಹರಿಸಲು ಚಿಕ್ತರಾದರು. ಆದ್ದರಿಂದ ಯುದ್ಧ ಮಾಡಬೇಕಾಯಿತು. ಯುದ್ಧದಲ್ಲಿ ಜಯ ಅಪಜಯಗಳು ಈಶ್ವರಾಧೀನವಲ್ಲವೇ? ಅಲ್ಲದೆ ನೀನು ಯಾರು? ನಾನು ಬಾಲ್ಯದಲ್ಲಿ ಮಹೇಂದ್ರನನ್ನು ಜನಿಸಿ ಇಂದ್ರಜಿತ್ತು ಎಂದು ಹೆಸರುಗೊಂಡು ತ್ರಿಲೋಕಾಧಿಪತಿಯಾದ ರಾವಣ ಸಾರ್ವಭೌಮನಾದ ಜ್ಯೇಷ್ಠ ಪುತ್ರನಾದ ಮೇಘನಾಥನು ನಿನ್ನನ್ನು ಸಂಹರಿಸಲು ಬಂದಿರುವನು. ಆದರೆ ನೀನು ನೋಡಿದರೆ ಅಲ್ಪ ಕಪಿ ಎಂದೇ ಕಾಣುತ್ತಿರುವೆ. ಹಿಂತಿರುಗಿ ಹೊರಟು ಹೋಗು. ಎಲ್ಲವೋ ಮೇಘನಾಥ, ನೀನು ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಜಯಿಸುತ್ತೇನೆಂಬ ದುರಾಂಕಾರವನ್ನು ಈ ರಾಮದೂತನಾದ ನನ್ನ ಮೇಲೆ ತೋರಿಸಬೇಡ. ಅಲ್ಲದೆ ನಿಮ್ಮ ತಂದೆಗೆ ನೀನೊಬ್ಬರೇ ಮಗನೋ ಮತ್ತಾರಾದ್ರೂ ಇರುವರು? ಸಾವಿರಾರು ಜನ ಇರುವವರು. ಅದನ್ನು ಕಟ್ಟಿಕೊಂಡು ನೀನೇನು ಮಾಡಬಲ್ಲಿ? ಏಕೆಂದರೆ ನೀನು ಬಂದ ಕಾರ್ಯವನ್ನು ಮುಗಿಸಿಕೊಂಡು ಕಳ್ಳನಂತೆ ಹಿಂತಿರುಗಿ ಹೋಗೋದೆಷ್ಟೋ ಅಷ್ಟು ಮಾತ್ರ ನೋಡು. ಮಿಕ್ಕ ವಿಚಾರ ನಿನಗೇತಕೋ? ಏತಕ್ಕೆಂದರೆ ನಿನ್ನ ತಮ್ಮನ ಮಾರ್ಗವನ್ನು ನೀನೂ ಸಹ ಅನುಸರಿಸಿದರೆ ನಿನ್ನ ತಂದೆಗೆ ತ್ರಿರಾರ್ಪಣವನ್ನು ಬಿಡುವರಿಲ್ಲದಂತಾಗುವರಲ್ಲ. ಅದಕ್ಕೆ ನಾನು ಹೇಳಿದೆ. ಕೊತ್ತಿಯ ಪೇಳಲ್ಲ ನಿತರದೆ ಘಾತಿಸಿಕೊಳ್ಳುವೆ ನಿಸರದೆ. ಕೊತ್ತಿಯ ಪೇಳಲ್ಲ ನಿತರದೆ ಘಾತಿಸಿಕೊಳ್ಳುವೆ ನಿಸರದೆ. ಕದುರ ವೆಟ್ಟಕ್ಕೆ ಎಂದರು ಈಗ ಹೋಟೆಲ ತುಂಬುವೆ ನಾನು ಬೇಗ. ಪ್ರಬಲವಾಯಿತು. ಎಲ್ಲವೋ ನೀಚ, ನಿನ್ನ ಬಾಣವೇನು? ಶ್ರೀರಾಮದೂತನಾದ ನನ್ನನ್ನು ನಿನ್ನ ಹುಲ್ಲು ಬಾಣಗಳು ಏನು ಮಾಡುವೋ? ನಿನ್ನ ಬಾಣವೇನಾಗಿರುವ ನೋಡು. ಏನಿದು? ನಾನು ಬಿಡತಕ್ಕ ಬಾಣಗಳೆಲ್ಲ ತೃಣೀಕರಿಸಿರುತ್ತಿರಲ್ಲ. ಅದು ಆಗರಲಿ. ಎಲೆ ಕೊಡಗ, ಈ ಬ್ರಹ್ಮಾಸ್ತ್ರವನ್ನು ಸಹಿಸಿಕೋ. ಕಿತ್ತುಕೊಳ್ಳುವ ಬ್ರಹ್ಮಾಸ್ತ್ರ, ಬ್ರಹ್ಮಾಸ್ತ್ರವನ್ನು ಹೆಚ್ಚಿಸಿ ನೋಡು ನೀಚ ಕೋಡಗ ನಿನ್ನೆಯ ತನುವ. ಈ ನೀಚನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಿರುವನು. ಇರಲಿ, ನಾನು ನನ್ನ ಪಿತಾಮಹನಿಗೆ ಬ್ರಹ್ಮಾಸ್ತ್ರಕ್ಕೆ 1 ಮಾಸದ ಕಾಲ ಕಟ್ಟುಬೀಳುವನೆಂದು ವಾಗ್ದಾನ ಮಾಡಿದ್ದನು. ಈಗ ಅದರ ಅವಕಾಶವು ನನಗೆ ದೊರೆತಂತಾಯಿತು. ಆಗಲಿ ನಾನು ಈ ಬ್ರಹ್ಮಾಸ್ತ್ರಕ್ಕೆ ಈಗಲೇ ಕಟ್ಟು ಬೀಳುವನು. ಜೈ ಶ್ರೀರಾಮ್. ಎಲೆ ಸೇವಕರೇ, ಈತನನ್ನು ಕಟ್ಟಿಕೊಂಡು ಜನಕನ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಜನಕನ ಆಸ್ಥಾನಕ್ಕೆ ನಾವು ದೇವಸ್ಥಾನಕ್ಕೆ ಅಂತ ಆಯ್ತು, ನಡೀಲಿ ಬನ್ನಿ, ಕರ್ಕೊಂಡು ಬನ್ನಿ ಜನಕನ ಆಸ್ಥಾನಕ್ಕೆ. ಜಗಗೆಲ್ಲ ಜಯಿಸಿ ಮೆರೆಯುವ ಭುಜಬಲೋನ್ವಿತ ಭುವನಾಧೀಕರನ್ನ.
ಪವನ ಗಾಢವ ಒಡಗಿಸಿ ಸುರರೋದರ್ಪ ತಂತಗೈದು ಭವರೋಧವ ಒಡಗಿಸಿ ಸುರರೋದರ್ಪ ತಂತಗೈದು ಜಡದ ಭೂಮಿಯ ಜಯಿಸಿ ಮೆರೆಯುವೆ ಜಡದ ಭೂಮಿಯ ಜಯಿಸಿ ಮೆರೆಯುವೆ ಸರಿಯೇ ಏನಗೆ ಮೂರು ಲೋಕವು ಭುಜಬಲೋನ್ವಿತ ಭುವನ ಭೀಕರನ್ನ ಜಗವೆಲ್ಲ ಜಯಿಸಿ ಮೆರೆಯುವೆ ಭುಜಬಲೋನ್ವಿತ ಭುವನ ಭೀಕರನ್ನ ಪ್ರಹಸ್ತ ಗಗನವನ್ನು ಚುಂಬಿಸಲು ಕೋಟೆಗಳನ್ನು ಧಾವಿಸಲು ಅಸಾಧ್ಯವಾದ ಸಮೃದ್ಧದಿಂದ ಅಮೃತವಾಗಿರುವ ಈ ಲಂಕಾ ಸಾಮ್ರಾಜ್ಯಕ್ಕೆ ಒಂದು ಕಪಿಯು ಬಂದು ಇಷ್ಟು ಅನಾಹುತ ಮಾಡಿದೆ ಎಂದರೆ ಇದಕ್ಕೆ ಸೋಜೆಗಳ ಸಂಘಾತಿಯೇ ಸರಿ. ಇಷ್ಟಕ್ಕೆಲ್ಲ ಕಾರಣವಾದ ಆ ಕಪಿಯನ್ನು ಹಿಡಿದು ತರಲು ಇಂದ್ರಜಿತ್ ಹೋದನೆಂದು ತಿಳಿದೆ. ಮಿಕ್ಕ ವಿಚಾರವೇನಿದ್ದರೂ ತಿಳಿಸಿರಿ. ಏನು ಅಕ್ಷಯ ಕುಮಾರನು ಹತನಾದನೆ? ಅಲ್ಪ ಕೋಡಗನಿಂದ ಅಕ್ಷಯ ಕುಮಾರನು ಹತನಾದೆಂದರೆ ಇದು ಸೋಜೆಯ ಸಂಘಾತಿಯೇ ಸರಿ. ಏನು ಇಂದ್ರಜಿತ್ತಿಂದ ಬರಲಿಲ್ಲವೇ? ಜನಕ ಅನಂತ ವಂದನೆಗಳು. ಜನಕ, ನಮ್ಮ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯ ಕುಮಾರನ್ನು ಸಂಹರಿಸಿ ದೈತ್ಯರನ್ನು ಹಿಂಸಿಸಿತ್ತು. ಆದ್ದರಿಂದ ಅನೇಕ ಅಸ್ತ್ರಗಳಿಂದ ನೋಯಿಸಿದಾಗಿಯೂ ಸಾಧ್ಯವಾಗದ ಕಾರಣ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಸೇವಕರಿಂದ ಕಟ್ಟಿಕೊಂಡು ಬಂದಿರುವೆನು. ಅದಕ್ಕೆ ನೀನೇ ಶಿಕ್ಷೆಯನ್ನು ಕೊಡು. ಕುಮಾರ, ಅಲ್ಪ ಕೋಡಗನವಾಗಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದೆಯಾ? ಈತನಾರು? ಈತನ ವಿಚಾರವನ್ನು ತಿಳಿಸಿ. ಬ್ರಹ್ಮಾಸ್ತ್ರದ ಅವಧಿಯೂ ಮುಗಿಯಿತು. ಜೈ ಶ್ರೀರಾಮ್. ಎಲ್ಲವೋ ಕೋಡಗ, ನೀನು ಯಾರು? ಏತಕ್ಕೆ ಬಂದೆ? ನಮ್ಮ ಹೊನವನ್ನು ಹಾಳು ಮಾಡಿದಲ್ಲದೆ ನಮ್ಮ ರಕ್ಕಸರನ್ನು ಹಾಳು ಮಾಡಿದೆಯಲ್ಲ, ಇಷ್ಟು ಅನಾಹುತಕ್ಕೆ ಕಾರಣವೇನು? ಅಯ್ಯ ದಾನವ ಶಿಖೋಮಣಿ, ರಾಮಚಂದ್ರನ ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದ ನಾನು ಅಶೋಕವನದಲ್ಲಿ ಗಲಭೆ ಮಾಡಿದ್ದು ನಿಜ. ಆದರೆ ತಪ್ಪಿತಸ್ಥರಾದ ನನ್ನನ್ನು ತಮ್ಮ ತಣಿಯ ಬಳಿಗೆ ಕರೆದುಕೊಂಡು ಬರಬೇಕಾದ್ದು ಅಲ್ಲಿನ ಸೇವಕರ ಕರ್ತವ್ಯವಾಗಿತ್ತು. ಅವರು ಹಾಗೆ ಮಾಡದೆ ನನ್ನನ್ನು ಅಲ್ಲೇ ಸಂಹರಿಸಲು ಚಿತ್ತರಾದ ಕಾರಣ ನಾನು ಯುದ್ಧ ಮಾಡಬೇಕಾಯಿತು. ಇನ್ನು ಯುದ್ಧದಲ್ಲಿ ಜಯ ಅಪಜಯಗಳು ಈಶ್ವರಾಜನವಲ್ಲವೇ? ಆಯಿತು, ನೀನು ಯಾರು? ನಿನ್ನ ಸಮಾಚಾರವನ್ನು ತಿಳಿಸು. ಓಹೋ, ಈ ನೀಚನು ಎತ್ತರವಾದ ಸಿಂಹಾಸನದ ಮೇಲೆ ಕುಳಿತು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವನು. ರಾಮದೂತನಾದ ನಾನು ಈ ನೆಲದ ಮೇಲೆ ನಿಂತು ಈತನಿಗೆ ಉತ್ತರಿಸಿದರೆ ನನಗಿಂತಲೂ ಈ ನನ್ನ ಲಾಂಗೋಲಕರಕ್ಕೆ ಅವಮಾನಕರವಾದದ್ದರಿಂದ ನಾನು ನನ್ನ ಲಾಂಗೋಲದಿಂದಲೇ ಇವನಿಗಿಂತಲೂ ಎತ್ತರವಾದ ಸಿಂಹಾಸನವನ್ನು ಬೆಳೆಸಿಕೊಂಡು ನಂತರ ಇವನಿಗೆ ಉತ್ತರವನ್ನು ಕೊಡುತ್ತೇನೆ. ರಘುವೀರ ಸಮರ್ಥ. ಇದು ಸಾಮಾನ್ಯ ಕಪಿ ಅಂತ ಕಾಣುತ್ತಿಲ್ಲ. ನೀನು ಪರಮೇಶ್ವರನಿಂದ ಬಂದಲ್ಪಟ್ಟನೋ ಅಥವಾ ಬ್ರಹ್ಮನಿಂದ ಬಂದಲ್ಪಟ್ಟನೋ? ಹೇಳು, ಯಾವ ಕಾರ್ಯ ಗೌರವಕ್ಕಾಗಿ ಬಂದರೆ? ಅಯ್ಯ ರಾವಣ ಎಂಬ ಅನೇಕ ರಾವಣರು ಮಾಡಿರುವ ಸಾಹಸಗಳನ್ನು ನಾನು ಅನೇಕ ವಿಧದಲ್ಲಿ ಕೇಳಿರುವೆನು. ಅದರಲ್ಲಿ ನೀನು ಯಾವ ರಾವಣನೋ ನನಗೆ ತಿಳಿಯೋದಲ್ಲ. ಹೇಳು, ಎಷ್ಟು ರಾವಣನನ್ನು ನೋಡಬಲ್ಲೆಯೋ ನೀನು? ಹೇಳುವನು ಕೇಳು. ಕೈಲಾಸವನೇ ತೋಳ್ಗಳ ಚಿಲುಕಿಸಿ ಗೋಳಾಡಿದ ಬಲ ವೀರ ಶಿರೋಮಣಿ ನೀನೇ ತಾನೇ, ವೀರ ಶಿರೋಮಣಿ ನೀನೇ ತಾನೇ. ಅಯ್ಯ ರಾವಣ, ಹಿಂದೆ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾಗದೆ ನಿನ್ನ ಎದೆ ಮೇಲೆ ಎಳೆದುಕೊಂಡು ನಿನ್ನ 20 ತೋಳುಗಳನ್ನು ಸಿಲಿಸಿಕೊಂಡು ಗೋಳಾಡುತ್ತಿದ್ದ ರಾವಣನು ಯಾರೋ? ಎಲ್ಲ ಕೋಳಗ, ಕೈಲಾಸ ಪರ್ವತನ ಎತ್ತಲು ಹೋದ ವಿಚಾರವನ್ನು ಹೇಳುವೆನು. ಹೇಳು. ನಾನು ಶಿವಂ ಪೂಜಾ ದುರಂಧರನು. ತ್ರಿಕಾಲದಲ್ಲಿ ಶಿವನು ಪೂಜೆ ಸಲ್ಲಿಸಲು ಹೋದಾಗ ಶಿವನು ಸಂಯಮಕ್ಕೆ ಬರದಿರಲು ಆ ಕೈಲಾಸ ಪರ್ವತವನ್ನು ಕಿತ್ತು ತಂದು ನನ್ನ ಅಂಕೆಲೆ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದೆ. ಆ ಕೈಲಾಸ ಪರ್ವತನ ಎತ್ತಿ ಅಲ್ಲಗಾಡುತ್ತಿರಲು ಶಿವನು ದಿಗ್ಭ್ರಾಂತರಾಗಿ
ಅಪಾರವಾದ ಶಕ್ತಿಯಿಂದ ಮುಟ್ಟಿದಾಗ ನನ್ನ ಕೈಗಳು ಸಿಕ್ಕಿಕೊಂಡಿತ್ತು. ನಿಜ ತಿಳಿಯಿತೇನೋ ಕೋಡಗ? ಮುಂದೇನು ಬಗಳ? ಹೇಳುವನು ಕೇಳು. ಪಡೆದಂತ ದೂತಗಾದ ಮನೆ ನೀನೆ ತಾನೇ, ವೀರ ಶಿರೋಮಣಿ ನೀನೆ ತಾನೇ. ಅಯ್ಯ ರಾವಣ, ಹಿಂದೆ ಕಾರ್ತಿವೀರ ಅರ್ಜುನನ್ನು ಪರಾಭವಗೊಳಿಸನೆಂಬ ದುರಾಂಕಾರದಿಂದ ಹೋಗಿ ಆತನಿಂದ ಬಂಧಿಸಲ್ಪಟ್ಟು ಬಂಗಾರದ ಸಂಕೋಲಗಳಿಂದ ಬಂಧಿಸಲ್ಪಟ್ಟು ಸಹಸ್ರಾರು ವರ್ಷಗಳ ಕಾಲ ಶರಮನೆ ವಾಸವನ್ನು ಅನುಭವಿಸಿ ಕೊನೆಗೆ ತನ್ನ ಪಿತಾಮಹನಾದ ಪೌರಸ್ಯನ ಬೇಡಿಕೆಯಿಂದ ಬಿಡುಗಡೆ ಹೊಂದಿ ಓಡಿ ಬಂದ ಆ ರಾವಣನು ನೀನೇ ತಾನೇ? ಎಲ್ಲ ಹೋಗ. ಸಮರಾಂಗಣದಲ್ಲಿ ಜಯವನ್ನು ಸಾಧಿಸುವುದು ಒಬ್ಬರ ಅಧೀನವಲ್ಲವೇ? ವೈರಿಗಳ ಬಲಾಬಲಗಳನ್ನು ತಿಳಿದುಕೊಳ್ಳೋಸ್ಕರ ಕಾರ್ತಿ ವೀರಾಂಜನ ಅಂತ ನಟಿಸಿ ಅವರ ಬಲಾಬಲಗಳನ್ನು ತಿಳಿದುಕೊಂಡು ಬಂದೇ ವಿನಃ ಏಡಿ ಅಂತಲ್ಲ. ಇನ್ನೂ ಹೇಳು. ಇನ್ನೂ ಹೇಳುವೆ ಕೇಳು ರಾವಣ. ಉಳುವಿನ ತಾಪ್ಯೆಯ ಮುಳುಗಿಸಿ ಬಾಲೆಯ, ಉಳುವಿನ ತಾಪ್ಯೆಯ ಮುಳುಗಿಸಿ ಬಾಲೆಯ, ಅಂಗದನ ತೊಟ್ಟಿಲಿಗೆ ಕಟ್ಟಿರಲಾದ ತಿಂದವ ಗೋಳಾಡಿದ ಬಲ ನೀನೆ ತಾನೇ, ವೀರ ಶಿರೋಮಣಿ ನೀನೆ ತಾನೇ. ಎಲ್ಲವೋ ರಾವಣ, ನಮ್ಮ ಜಾತಿಯವನೇ ಆದ ವಾಲಿಯು ಸೂರ್ಯನಿಗೆ ಅಂಕಿರಣವನ್ನು ಬಿಡುತ್ತಿರುವ ಸಮಯದಲ್ಲಿ ಆತನನ್ನು ಹಿಂಬಂದಿಯಿಂದ ಹಿಡಿಯಲು ಹೋಗಿ ಅವನ ಲಾಂಗೋಲಿಂದ ಬಂಧಿಸಲ್ಪಟ್ಟು ಸಪ್ತ ಸಾಗರಗಳಲ್ಲಿ ಮುಳುಗಿಸುತ್ತಾ ತೇಲುತ್ತಾ ಕೊನೆಗೆ ತನ್ನ ಕುಮಾರನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಅಂಗದನಾದರೂ ಇದ್ಯಾವುದೋ ಹತ್ತುತ್ತಲೇ ಉಳವೆಂದು ತನ್ನ ಪುಟ್ಟ ಪಾತ್ರದಿಂದ ನಿನ್ನನ್ನು ಜಾರ್ಜಿ ಒದೆಯುತ್ತಿದ್ದಾಗ ಆ ಪೆಟ್ಟನ್ನು ಸಹಿಸಲಾರದೆ ಅಲ್ಲಲ್ಲಿ ಗಿರುಗುತ್ತಿದ್ದ ಆ ರಾವಣನು ನೀನೇ ತಾನೇ? ಕೋಡಗ, ವಾಲಿಯು ನಾನು ಒಂದೇ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕೆಂದು ಯೋಚಿಸಿದಾಗ ವಾಲಿಗೆ ಸರಸಿಕ್ಕುವಂತೆ ನಟಿಸಿ ಅವನ ಜೊತೆಯಲ್ಲಿಯೇ ಸಪ್ತ ಸಾಗರಗಳಲ್ಲಿ ಸ್ನಾನ ಮಾಡಿಕೊಂಡು ಅವನ ಮಗನಾದ ಅಂಗದನ ಬಾಲ ಲೀಲೆಗಳನ್ನು ತಿಳಿದುಕೊಂಡು ಬಂದೇ ವಿನಃ ಬೇರೆ ಅಲ್ಲ. ಅಲ್ಲದೆ ಅಂಗದನಿಗೂ ನನಗೂ ಇರುವ ಬ್ರಹ್ಮ ರಹಸ್ಯವು ನಿನಗೇನು ತಿಳಿಯಲು ಮುಂದೇನು ಇದೆ ಮಗಳು? ಹೇಳುವನು ಕೇಳು ರಾವಣ. ಧನುವನೇನೋ ಪಿಡಿದು ಬಾಗಿದ್ದನೆಂದೋ, ಉಡನ ಧನುವನೇನೋ ಪಿಡಿದು ಬಾಗಿದ್ದನೆಂದೋ, ಅಡಿಯಲು ಚಿಲಿಕಿಸಿ ಗೋಳಾಡಿದವನು ನೀನೇ ತಾನೇ, ವೀರ ಶಿರೋಮಣಿ ನೀನೇ ತಾನೇ. ಅಯ್ಯ ರಾವಣ, ಹಿಂದೆ ಸೀತಾ ಸ್ವಯಂವರ ಕಾಲದಲ್ಲಿ ಸೀತಾಮಾತೆಯವರನ್ನು ಹೊರಸಿನುವ ದುರಾಂಕಾರದಿಂದ ಹೋಗಿ ಶಿವಧನುಸರು ಎತ್ತಲು ಹೋಗಿ ಅದನ್ನು ಎತ್ತಲಾಗದೆ ನಿನ್ನ ಎದೆ ಮೇಲೆ ಎಳೆದುಕೊಂಡು ಅಲ್ಲಲ್ಲಿ ಗಿರುಗುತ್ತಿದ್ದ ಆ ರಾವಣನು ನೀನೇ ತಾನೇ? ನಿಜ. ಧನಸ್ಥನ ಮೊದಲು ಸೀತೆಯನ್ನು ಅಪಹರಿಸಬೇಕೆಂದು ಹೋಗಿದ್ದು ನಿಜ. ಆದರೆ ಅದು ಶಿವಧನುಸ್ಸನ್ನು ತಿಳಿದ ಬಳಿಕವೇ ಎದೆಗಪ್ಪಿಕೊಂಡು ಮುದ್ದಾಡಿದ ಬೇರೆಯಲ್ಲ. ಅದೇ ಕ್ಷಣ ಮಾತ್ರದಲ್ಲಿ ವೈಷ್ಣವ ಧನಿಷ್ಠಾಗಿದ್ದರೆ ಛಿದ್ರವಾಗಿ ಮಾಡುತ್ತಿದ್ದೆ. ತಿಳಿಯುತ್ತೇನೋ ಕೋಡಗ? ರಾವಣ, ಇನ್ನೂ ಹೇಳುವನು ಕೇಳು. ಹೇಳುವಂತ ನಾನು ಶ್ರೀರಘುರಾಮನ ನಾರಿಯ ತೋರದೆ, ಶ್ರೀರಘುರಾಮನ ನಾರಿಯ ತೋರದೆ, ಸೀತೆಯ ಕದು ತಂದ ನೀಚದ ಮನೆ ನೀನೇ ತಾನೇ, ವೀರ ಶಿರೋಮಣಿ ನೀನೇ ತಾನೇ. ಎಲ್ಲವೋ ರಾವಣ, ಹಿಂದೆ ಪಂಚವಟಿ ತೀರದಲ್ಲಿ ಶ್ರೀರಾಮ ಲಕ್ಷ್ಮಣ ಇಲ್ಲುವ ಸಮಯವನ್ನು ನೋಡಿ ಸನ್ಯಾಸಿ ವೇಷವನ್ನು ಧರಿಸಿ ಸೀತಾಮಾತೆಯವರನ್ನು ಅಪಹರಿಸಿಕೊಂಡು ಬಂದ ಪರನಾರಿ ಚೋರನು ನೀನೇ ತಾನೇ? ಕೆಲವ ಕೋಡಗ, ಯುಕ್ತ ಯುಕ್ತವನ್ನರಿಯದೆ ಬಗಳುವೆಯ ಮೋಡ ಕೋಡಗ. ಏನೆಂದರಿಯದ ನನ್ನ ತಂಗಿಯ ಶೂರ್ಪನಖಳ ಅಂಗಾಂಗಗಳನ್ನು ಛೇದಿಸಿಗೋಸ್ಕರ ಆ ಸೀತೆಯನ್ನು ಅಪಹರಿಸಬೇಕಾಯಿತು. ತಿಳಿಯಿತೇನೋ ಕೋಡಗ? ರಾವಣ,
ನೀನೇನು ಸಾಮಾನ್ಯದವನೇ? ಸಹಸ್ರ ಪಂಡಿತ. ಹೌದೌದು, ವಿಶ್ವವಸುವಿನ ಮಗ, ಪೌರಶ್ಯ ಬ್ರಹ್ಮನ ಮೊಮ್ಮಗ, ಪರಮೇಶ್ವರನ್ನು ಮೆಚ್ಚಿಸಿ ಬೇಕಾದ ವರಗಳನ್ನು ಪಡೆದನವಲ್ಲವೇ? ಹೌದು, ಕೈಕಸೆಯ ಪ್ರೇಮ ಪುತ್ರನಲ್ಲವೇ? ಹೌದು, ಕುಬೇರನು ನಿನ್ನ ಭಕ್ಷದ ಬಂಟನಲ್ಲವೇ? ನವಗ್ರಹಗಳು ನಿನ್ನ ಸಿಂಹಾಸನದ ಮೆಟ್ಟಿಲುಗಳಲ್ಲವೇ? ಬ್ರಹ್ಮದೇವನು ನಿತ್ಯವು ನಿನ್ನ ಮನೆಯ ಪಂಚಾಂಗವನ್ನು ಹೇಳುವನು. ಹೌದು, ಚಂದ್ರ ಮೌಳಿಯು ನಿನಗೆ ಬೇಕಾದ ಇಷ್ಟಾರ್ಥವನ್ನು ಸಲ್ಲಿಸಲು ಕಂಕಣಬದ್ಧನಾಗಿ ನಿಂತಿರುವನಲ್ಲವೇ? ಹೌದು, ಮೇಲಾಗಿ ನೀನು ಶಿವ ಪೂಜೆ ದುರಂಧರನಲ್ಲವೇ? ಹೌದು, ಮಹಾಬ್ರಾಹ್ಮಣನಲ್ಲವೇ? ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ಪರನಾರಿ ಶೌರ್ಯವೊಂದಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನನ್ನಬಹುದಾಯಿತು. ರಾವಣ, ಈಗಲೂ ನೀನು ಇದಕ್ಕೋಸ್ಕರ ಹೇಳುವಿನ ಕೇಳು. ಜಗನ್ಮಾತೆಯಾದ ಸೀತಾ ಮಾತೆಯವರನ್ನು ಕರೆದುಕೊಂಡೋಗಿ ಶ್ರೀರಾಮಚಂದ್ರನ ಪಾದ ಕಮಲದಲ್ಲಿ ಸಮರ್ಪಿಸಿ ಸುಖದಿಂದ ರಾಜ್ಯಭಾರವನ್ನು ಮಾಡು. ಇದರಿಂದ ನಿನ್ನ ದಾನ ವಂಶವೇ ಉಳಿದಂತಾಗುವುದು. ನನ್ನ ಮಾತನ್ನು ಕೇಳು. ಸೇವಕರೇ, ಈ ಕೋಡಗನಿಗೆ ಯಾವ ಶಿಕ್ಷೆ ಹೆಸರು ಹೇಳಿರಿ? ಅಣ್ಣ ಶಾಂತರ, ಕೂದಲನ್ನು ಒಪ್ಪಿಸೋದು ಸರಿಯಲ್ಲ. ಇದು ಮಹಾಪಾಪಕರ. ಈ ಶ್ರೀರಾಮನ ಉಪದೇಶದಂತೆ ನೀನು ನಡೆಯುವುದಾದರೆ ನಮ್ಮ ದಾನ ವಂಶಕ್ಕೆ ಕೀರ್ತಿ ಬಂದಂತಾಗುವುದು. ಅವರಲ್ಲಿ ಈ ಕಪಿಯನ್ನು ಹಿಡಿದು ಈ ಬೊಗಳ ಸರಣಿಯನ್ನ ಸಭೆಯಿಂದ ಆಚೆ ತಳ್ಳಿ ಬಿಡಿ. ಅಣ್ಣ, ನನಗೆ ಬೊಗಳ ಸರಣಿ ಬಂದರೂ ಬರಲಿ, ನಿನಗೆ ಮರಣವು ಸುನಿತವಾಗುತ್ತಿರುವುದೆಂಬುದನ್ನು ಮರೆಯಬೇಡ. ಎಚ್ಚರಿಕೆ ಅಣ್ಣ. ಇಂದಿಗೆ ನನ್ನ ನಿನ್ನ ಸಹೋದರ ವಾತ್ಸಲ್ಯವು ಸಮತ್ವವಾಯಿತು. ಇನ್ನು ಅಣ್ಣ ನಿನ್ನ ಸಂದರ್ಶನವು ಈ ರಾವಣರ ಸಮರಾಂಗಣದಲ್ಲಿ ಅವಿವೇಕಿ ತೊಲಗಾಚೆಗೆ. ಓಹೋ, ಈ ನೀಚನ ಅರಮನೆಯಲ್ಲಿ ರಾಮಜ್ಞಾರು ಧರ್ಮಾತ್ಮರು ಸಹ ಇರುವರಲ್ಲ. ಎಲ್ಲವೋ ಸೇವಕರೇ, ಈ ಕಪಿಯನ್ನು ಯಾವ ರೀತಿ ಶಿಕ್ಷಿಸೋಣ? ಜನಕ, ಈ ಕೋತಿಗೆ ಲಾಂಗೋಲಿ ಲಕ್ಷಣವೆಂಬಂತೆ ಈ ಕೋತಿಯ ಬಾಲಕ್ಕೆ ತೈಲವನ್ನು ಸುರಿತು ಬೆಂಕಿಯನ್ನು ಹಚ್ಚಿ ಸಮುದ್ರದ ಆಚೆಗೆ ತಳ್ಳಿಬಿಡಿ. ಬೇಷ್ ಕುಮಾರ, ಹಾಗೆ ಮಾಡಿ. ಎಲೆ ಸೇವಕರೇ, ಈ ಕೋತಿಯ ಬಾಲಕ್ಕೆ ತೈಲವನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಸಮುದ್ರದ ಆಚೆಗೆ ತಳ್ಳಿಬಿಡಿ. ಓಹೋ, ಈ ದುರಾತ್ಮರು ಏನು ಮಾಡಿ ಮೆರೆಯುವರೋ ಮೆರೆಯಲಿ. ಅಂದು ರಾತ್ರಿಯಲ್ಲಿ ನೋಡಿದ ಈ ಲಂಕಾ ನಗರವನ್ನು ಇಂದು ಬೆಳಕಿನಲ್ಲಿ ನೋಡಿ ಆನಂದಿಸುವೆನು. ಅಲ್ಲದೆ ಕೋಟೆ ಕೊತ್ತಲಗಳ ಬಾಗಿಲನ್ನು ತಿಳಿದುಕೊಂಡಂತಾಗುವುದು. ಇರಲಿ, ರಾಮಭಕ್ತನಾದ ವಿಭೀಷಣನ ಮನೆಯೊಂದನ್ನು ಬಿಟ್ಟು ಮಿಕ್ಕ ರಾಕ್ಷಸರ ಮನೆಗಳಿಗೆಲ್ಲ ಬೆಂಕಿಯನ್ನು ಹಚ್ಚಿದಾಯಿತು. ನಿಶ್ಚಿತ ಕಾಲದಲ್ಲಿ ಜಾಂಬುವಾದಿ ಕಪಿಯರನ್ನು ಒಳಗೂಡಿ ಶ್ರೀರಾಮಚಂದ್ರನ ಸನ್ನಿಧಿಗೆ ಹೋಗುವೆನು. ಜೈ ಶ್ರೀರಾಮ್. ಓಹೋ, ನಾನು ಆತರದಲ್ಲಿ ಎಂತ ಅನರ್ಥವನ್ನು ಮಾಡಿದೆನು. ಲಂಕಾಪಟ್ಟಣಕ್ಕೆ ಇಟ್ಟ ಬೆಂಕಿಯು ಅಶೋಕವರದಲ್ಲಿ ಸೀತಾಮಾತೆ ಇರುವಳಲ್ಲ. ಆಹಾ, ಏನು ಇರಲಿ ಬಿಡು. ಅಗ್ನಿಯನ್ನು ಸುಡಬಹುದೇ? ಇರಲಿ, ನಾನು ನಿಶ್ಚಿತ ಕಾಲದಲ್ಲಿ ಮಾತೆಯವರ ದರ್ಶನವನ್ನು ಪಡೆದು ನಂತರ ರಾಮಸೇನೆಗೆ ಹೋಗುನು. ಜೈ ಶ್ರೀರಾಮ್.
ವಿಫಲನಾಗಿ ಹೋಗಿರುವನಲ್ಲ ಲಕ್ಷ್ಮಣ. ಅಣ್ಣ, ಸೀತಾನ್ವೇಷಣಕ್ಕೆ ಹೋದ ಆ ಆಂಜನೇಯನು ಇನ್ನೂ ಬಾರಲಿಲ್ಲವಲ್ಲ. ಅಣ್ಣ, ಕೋಲಾಹಲ ಕೇಳಿಬರ್ತಿರೋದು. ಮಾರುತಿ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮಾರುತಿ, ನೀನು ಹೋದ ಕಾರ್ಯವೇನಾಯಿತು ಮಾರುತಿ? ದೇವ, ತಮ್ಮ ಅನುಜ್ಞೆಯಂತೆ ಸೀತಾನ್ವೇಷನಾಗಿ ಹೊರಟ ನಾವುಗಳು ದಕ್ಷಿಣಾಮುಖವಾಗಿ ಹೊರಟು ನಾನಾ ದೇಶಗಳನ್ನು ಸಂಚರಿಸುತ್ತಾ 128 ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಸಂದಾದಿಗಳನ್ನು ಮಾಡಿಕೊಂಡು ಅಲ್ಲಿನ ಉದ್ಯಾನವನಗಳಲ್ಲಿ ಅನೇಕ ಋಷಿಗಳ ಆಶೀರ್ವಾದವನ್ನು ಪಡೆದು ಕೊನೆಗೆ ಜಟಾಯುನ ಸಹೋದರನಾದ ಸಂಪಾತಿ ಎಂಬ ಪಕ್ಷಿರಾಜನಿಂದ ವಿಚಾರವನ್ನು ತಿಳಿದು ಜತೆಯಾದ ವಿಸ್ತೀರ್ಣ ಸಮುದ್ರವನ್ನು ದಾಟಿ ಲಂಕಾ ಪಯಣಕ್ಕೆ ಹೋದನು ಪ್ರಭು. ಅಶೋಕವನದಲ್ಲಿ ಮಾತೆಯನ್ನು ಕಂಡೆನು. ದೇವ, ಮಾರುತಿ, ಏನು ಜಾನಕಿಯು ಪ್ರಾಣದಿಂದಿರುವಳೆ ಮಾರುತಿ? ಆಕೆಯೊಡನೆ ನೀನು ಮಾತನಾಡಿದೆಯಾ? ದೇವ, ನಿಮ್ಮಿಂದ ತೆಗೆದುಕೊಂಡು ಹೋಗಿದ್ದ ಅಂಕುರಳಿಕೆಯನ್ನು ಮಾತೆಯವರಿಗೆ ಸಮರ್ಪಿಸಿ ಅವರಿಂದ ಅವಿಜ್ಞಾನ ವಸ್ತುವೊಂದನ್ನು ಪಡೆದುಕೊಂಡು ಬಂದಿರುವನು. ಇದು ದೇವ, ಸ್ವೀಕರಿಸಿ. ಮಾರುತಿ, ಜಾನಕಿಯು ಮತ್ತೇನನ್ನಾದರೂ ಹೇಳಿದಳೇ ಮಾರುತಿ? ದೇವ, ಸಕಲರ ಕುಶಲವನ್ನು ಕೇಳಿ ಅಂದು ಪಂಚವಟಿಯಲ್ಲಿ ಲಕ್ಷ್ಮಣ ಮೂರ್ತಿಯನ್ನು ತಮ್ಮ ವಾಕ್ಯವನ್ನು ನಿರಾಕರಿಸಿ ಲಕ್ಷ್ಮಣ ಮೂರ್ತಿಯನ್ನು ಅವೈಕ್ಯ ನುಡಿಗಳಿಗೆ ನುಡಿದಕ್ಕೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತೆಂದು ಹೇಳಿ ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ನನ್ನನ್ನು ಈ ನೀಚನಾದ ರಾವಣನಿಂದ ಬಿಡಿಸಿಕೊಂಡು ಹೋಗದಿದ್ದರೆ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನೆಂದು ಧಾರಾಕಾರವಾಗಿ ದುಃಖಿಸುತ್ತಾ ನುಡಿದಿರುತ್ತೇನೆ. ಆಂಜನೇಯ, ನನಗಾಗಿ ಕ್ಷತಯೋಜನ ವಿಸ್ತೀರ್ಣವುಳ್ಳ ಮಹಾಸಾಗರವನ್ನು ಲಂಘಿಸಿ ಸೀತೆಯ ಕುಶಲವಾರ್ತೆಯನ್ನು ತಿಳಿದುಕೊಂಡು ಬಂದೆಯಾ ಮಾರುತಿ? ನಾನು ಇದಕ್ಕೆ ನಿನಗೆ ಪ್ರತ್ಯುಪಕಾರವನ್ನಾಗಿ ಏನನ್ನು ಮಾಡಲಿ? ದೇವ, ಸದಾ ನಿಮ್ಮ ಪಾದ ಸೇವೆಯೇ ಲಭಿಸುವಂತೆ ನನಗೆ ಆಶೀರ್ವದಿಸಿದರೆ ಅಷ್ಟೇ ಸಾಕು ಪರಮಾತ್ಮ. ಎಷ್ಟು ಮಾತ್ರವೇ ಅಲ್ಲ ಮಾರುತಿ, ಇಲ್ಲಿ ಬಾ. ಹನುಮ ಕೇಳಲ ನಿನ್ನ ಕೋಲ್ವ ಭಕ್ತರು ಈ ವನದ ಮಂಡಳದೊಳಿಲ್ಲ ಅರಸಿ ನೋಡಲು ಹನುಮ. ಮಾರುತಿ, ದಾಸನಲ್ಲವೋ ನೀನು? ವಿನಯದಿಂದ ಶರತನ್ನು ಪಾಲನ್ಯೇ ನಾಲ್ವರು ಪುತ್ರರಿಗವೋ ಇಂದಿನ ಆರಾಪ್ಯದಿಂದ ನೀನು ಐದನೆಯವನೆಂದು ಎನ್ಮನದಿ ಭಾವಿಸಿದೆನೋ ಹನುಮ. ಮಾರುತಿ, ಮಾರುತಿ, ದಾಸನಲ್ಲವೋ ನೀನು? ಎಲ್ಲರೂ ಜಲೀನ ಹೃದಯ ಇಷ್ಟಬಾನಿನಗೆ ದೇಶಾದ ಬ್ರಹ್ಮ ಪದವಿಯಂ ಕೊಡುವೆ ಹನುಮ. ಮಾರುತಿ, ಹನುಮ. ಆಂಜನೇಯ,
ಮಾತೆಯವರಿಗೆ ನನ್ನ ಅನಂತ ಕೋಟಿ ವಂದನೆಯನ್ನು ತಿಳಿಸಿದೆಯಾ ಮಾರುತಿ? ಲಕ್ಷ್ಮಣ ರಾಜೇಂದ್ರ, ಭಾರತಿ, ಒಂದು ಜನಸ್ಥಾನದಲ್ಲಿ ನಾನು ಆಡಿದ ಆವೇಶ ನುಡಿಗಳಿಂದ ಇಂತಹ ಕಷ್ಟಕ್ಕೆ ಗುರಿಪಡಿಸಿರೆಂದು ಹೇಳಿ ಕಷ್ಟಕ್ಕೆ ಗುರಿಯಾಯ್ತೆಂದು ಹೇಳಿ ಮಹದಾಕಾರವಾಗಿ ದುಃಖಿಸಿದರು ಪ್ರಭು. ರಾಮಚಂದ್ರ ಪ್ರಭು, ನನ್ನ ಅನಂತ ವಂದನೆಗಳು ನನ್ನನ್ನು ಕಾಪಾಡಬೇಕು. ಅಯ್ಯ, ನಿನಗೆ ಮಂಗಳವಾಗು. ನೀನು ಯಾರು? ಆಂಜನೇಯ, ನೀನು ಈತನನ್ನು ಬಲ್ಲೆಯಾ? ಹೌದು, ಬಲ್ಲೆರು ಪ್ರಭು. ಆ ರಾವಣನ ಸಹೋದರನಾದ ವಿಭೀಷಣನು. ಈತನು ಆ ರಾವಣನಿಗೆ ಇದ್ದವಚನವನ್ನು ಹೇಳಲು ಈತನನ್ನು ಸಭೆಯಿಂದ ಹೊರಗೆ ತಳ್ಳಿಸಿಬಿಟ್ಟನು ದೇವ. ವಿಭೀಷಣ, ನೀನು ಧೈರ್ಯವಾಗಿ ಆ ರಾವಣನು ಮಾಡಿದ ಮೋಸ ಕೃತ್ಯಕ್ಕೆ ಆತನನ್ನು ಸಂಹರಿಸಿ ನಿನಗೆ ಲಂಕಾಪಟ್ಟಣಕ್ಕೆ ಅಧಿಪತಿಯನ್ನಾಗಿ ಮಾಡು ಪ್ರಭು. ಆ ರಾವಣನು ಶರಣಾಗತನಾಗಿ ಬಂದರೆ ಆ ರಾವಣಿಗೆ ಲಂಕಾಪಟ್ಟಣ ಇಲ್ಲದಂತಾಗುವುದಲ್ಲ ಪ್ರಭು. ಮಾರುತಿ, ಒಂದು ವೇಳೆ ಆ ರಾವಣನೇನಾದರೂ ಶರಣಾದರೆ ಆತನಿಗೆ ನನ್ನ ಅಯೋಧ್ಯೆಯನ್ನೇ ಬಿಟ್ಟು ಕೊಡುವೆನು. ದೇವ, ಅಯೋಧ್ಯೆಯನ್ನು ವಿಭೀಷಣನಿಗೆ ಬಿಟ್ಟು ಕೊಟ್ಟರೆ ಭರತನಿಗೆ ರಾಜ್ಯವಿಲ್ಲದಂತಾಗುವುದಲ್ಲ ಪರಮಾತ್ಮ. ಮಾರುತಿ, ಆ ಭರತನಿಗೆ ನನ್ನ ವೈಕುಂಠವನ್ನೇ ಬಿಟ್ಟು ಕೊಡುವೆನು. ದೇವ, ವೈಕುಂಠವನ್ನು ಭರತನಿಗೆ ಬಿಟ್ಟು ಕೊಟ್ಟರೆ ತಮ್ಮ ವಾಸಸ್ಥಳ ಮಾರುತಿ, ನಮ್ಮ ಈ ಭಕ್ತರ ಹೃದಯವೇ ನನ್ನ ವಾಸಸ್ಥಳವು. ಸಮರ್ಥ ಸುಗ್ರೀವ ರಾಜ, ಇನ್ನು ಸಮುದ್ರ ತೀರಕ್ಕೆ ಹೋಗಿ ಸೇತುವೆಯನ್ನು ಕಟ್ಟುವ ಏರ್ಪಾಡು ಮಾಡಿ ಸೇತುವೆಯನ್ನು ಕಟ್ಟಿ ಸೀತೆಯನ್ನು ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಕರೆತರುವ ಪ್ರಯತ್ನ ಮಾಡೋಣ. ನಡೆಯಿರಿ, ಇನ್ನು ಎಲ್ಲರೂ ಯುದ್ಧ ಸನ್ನದ್ಧರಾಗಿ ಹೊರಡಿ. ಇಲ್ಲಿಗೆ ನಿಮ್ಮ ಪ್ರತಾಪ ತಿಳಿಯದೆಂದು ತಿಳಿ, ಮುಗಿತಿ ಎಂದು ತಿಳಿ. ರಾಮಚಂದ್ರ, ಈತನು ನಮ್ಮ ಅಣ್ಣನ ಮಗನಾದ ಇಂದ್ರಜಿತ್ತು. ಈತನನ್ನು ಕೊಲ್ಲಬೇಕಾದರೆ 14 ವರ್ಷ ಉಪವಾಸವನ್ನು ಮಾಡಿರುವ ಆ ಪರಾಕ್ರಮಶಾಲಿಯೇ ಆಗಿರಬೇಕು. ಅಂದ ಮೇಲೆ ನಮ್ಮಲ್ಲಿ ಅಂತಹವರು ಯಾರಿರಬಹುದು? ಅಗ್ರಜ, ಏಕೆ ಇಲ್ಲ? ನಾನೇ ಇಲ್ಲವೇ? ಲಕ್ಷ್ಮಣ, ಅಹುದೇ, ಬಹಳ ಸಂತೋಷ. ಹಾಗಾದರೆ ನಿನ್ನಿಂದಲೇ ಯುದ್ಧವು ಆಗಬಹುದು ಅಣ್ಣ. ಬಾಣದ ರುಚಿಯನ್ನು ನೋಡು. ಎಲ್ಲವೋ ಲಕ್ಷ್ಮಣ, ಈ ಸರ್ಪಾಸನ ಬಿಡುವನ್ನು ಸಹಿಸಿಕೋ. ಹಾ ಲಕ್ಷ್ಮಣ, ಈಗ ಏನು ಮಾಡುವುದು? ಸುಗ್ರೀವ, ಇನ್ನೇನು ಲಕ್ಷ್ಮಣನು ಮೂರ್ಛೆ ಹೋದನಲ್ಲ. ಸ್ವಾಮಿ, ಶಾಂತರಾಗಿ, ಭಯಪಡಬೇಡಿ. ಆಂಜನೇಯ, ಈ ಕ್ಷಣ ಚಂದ್ರನ ಪರ್ವತಕ್ಕೆ ಹೋಗಿ ಸದ್ಯ ತೆಗೆದುಕೊಂಡು ಬಾ. ಆಗಲಿ ಒಡೆಯ. ಲಕ್ಷ್ಮಣ, ನಿನ್ನ ನಗಲಿ ನಾನು ಹೇಗೆ ಬೇಡ ಆಗೋ. ಆಂಜನೇಯನ ಬಂದೇ ಬಿಟ್ಟು ಹೈ ಶ್ರೀರಾಮ್. ಸಂಜೀವಿನಿಯನ್ನು ಹುಡುಕಲು ತಡವಾಗುತ್ತಿದ್ದು ಆ ಚಂದ್ರಕೋಣ ಪರ್ವತವನ್ನೇ ಕಿತ್ತುಕೊಂಡಿರುವುದು. ಎಲೆ ಸುಚಣ್ಣ, ಸಂಜೀವಿನ ಒಂದುಗೊಳಿಸಿ ಲಕ್ಷ್ಮಣನ ಎಚ್ಚರಗೊಳಿಸುವ. ಅಣ್ಣ, ಆ ಅಸುರನಾದ ಸೂರನಲ್ಲಿ ಎಲ್ಲವೋ ಇದೋ ಇಲ್ಲೇ ಇರುವೆನು.
ಎಲ್ಲವೋ ರಕ್ಕಸ, ಗೋ ನೋಡು ನನ್ನ ಬಾಣದ ರುಚಿಯನ್ನು. ಯುದ್ಧ ನಾನಿಲ್ಲದ ವೇಳೆಯಲ್ಲಿ ವೇಷಾಂತರದಿಂದ ಬಂದು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋದ ನಿನಗಿನ್ನು ನಿರ್ಧಾರವಿಲ್ಲ. ಈ ನಿನ್ನ ವಂಶವನ್ನು 10 ಕಾಗೆಗಳಿಗೆ ಔತಣ ಮಾಡಿಸುವೆನು. ನೋಡು ನನ್ನ ಬಾಣದ ರುಚಿಯನ್ನು. ಇದೇನಿದು? ನಾನು ಎಷ್ಟು ಸಾರಿ ಬಾಣ ಪ್ರಯೋಗ ಮಾಡಿದರೂ ಈತನು ಮತ್ತೆ ಆತನ ಶಿರಸ್ಸು ಬೆಳೆಯುತ್ತಲೇ ಇರುವುದೆಲ್ಲ. ಪ್ರಭು ರಾಮಚಂದ್ರ, ಈ ವ್ಯರ್ಥ ಯುದ್ಧದಿಂದ ಯಾವ ಉಪಯೋಗವೂ ಇಲ್ಲ. ಏನೆಂದರೆ ಬ್ರಹ್ಮಾಸ್ತ್ರವನ್ನು ಹೂಡಿ ಅವನ ಒಕ್ಕಸಲಕ್ಕೆ ಹೊಡಿ. ವಿಭೀಷಣ ಮಾತೃದ್ರೋಹಿ. ಓ ನಿಜ, ಮರೆತಿದ್ದೇ ವಿಭೀಷಣ. ಅಗಸ್ತ್ಯ ಮಹರ್ಷಿಗಳ ಕೊಟ್ಟ ಈ ಬ್ರಹ್ಮಾಸ್ತ್ರದಿಂದ ಈತನನ್ನು ಈಗಲೇ ಸಂಹರಿಸುವುದು. ಕೆಲವೋ ರಾವಣ, ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಒಂದು. ರಾಮಚಂದ್ರ, ಇಂದಿಗೆ ನನ್ನ 2 ಜನ್ಮವೂ ಕಳೆಯಿತು. 3ನೇ ಜನ್ಮವನ್ನ ನನ್ನನ್ನು ಕೃತಾರ್ಥನಾಗಿ ಮಾಡು. ವಿಭೀಷಣ, ಸುಗ್ರೀವರಾಜ, ಈ ವಿಭೀಷಣನಿಗೆ ಲಂಕಾ ನಗರದ ಪಟ್ಟವನ್ನು ಕಟ್ಟಿ ಸೀತೆಯನ್ನು ಕರೆದುಕೊಂಡು ಮಾಡ. ಸೀತಾ, ನಿನಗೆ ಮಕ್ಕಳವಾಗಲಿ. ಈ ರಕ್ಕಸರ ಬಾಧೆಯಿಂದ ನಿನ್ನನ್ನು ತಪ್ಪಿಸಿರುವೆನು. ನೀನು ಎಲ್ಲಿಯಾದರೂ ಹೋಗು. ಸೀತಾ, ನಾನು ನಿನ್ನನ್ನು ಪರಿಗ್ರಹಿಸಬೇಕಾದರೆ ನೀನು ಅತ್ತೆಯಿಂದ ಪರಿಶುದ್ಧಲಾಗಬೇಕು. ತಿಳಿಯುತ್ತೆ ಸೀತಾ? ಲಕ್ಷ್ಮಣ, ಅಣ್ಣ, ಆಗಬಹುದು ತಾನೆ. ರಾಮಚಂದ್ರ, ಸೀತಾಮಾತೆ ಹೆಂಡತಿಯಂತೆ ಪರಿಶುದ್ಧಳು. ಸತ್ಯ ಕೊಡದೆ ಅನುಗ್ರಹಿಸು. ನಾನು ನಿಮ್ಮ ತಂದೆಯಾದ ದಶರಥ ಚಕ್ರವರ್ತಿ ಸ್ವರ್ಗದಲ್ಲಿ ನಿಂತು ಈ ಮಾತನ್ನು ಹೇಳುತ್ತಿರುವೆ. ಆಗಬಹುದು ಸೀತಾ. ನಿನ್ನನ್ನು ಶಂಕಿಸಿದೆನೆಂದು ಕೋಪಗೊಳ್ಳಬೇಡ. ಈ ಲೋಕಾಪವಾದ ಕೆದರಿ ನಾನು ಈ ರೀತಿ ಮಾಡಿದೆ. ತಂದೆಯ ಇಷ್ಟದಂತೆ ನಿನ್ನನ್ನು ನಿಗ್ರಹಿಸುವೆ. ತಂದೆಯ ಇಷ್ಟದಂತೆ ನಿನ್ನನ್ನು ಅನುಗ್ರಹಿಸುವೆನು. ಭಾಷೆ ಆಂಜನೇಯ, 14 ವರ್ಷ ಕಳೆದ ಮರುದಿನವೇ ಬಂದು ನಿನಗೆ ದರ್ಶನವನ್ನು ನೀಡುವೆನೆಂದು ಭರತನಿಗೆ ಅಭಯವನ್ನು ಕೊಟ್ಟಿದ್ದೇನೆ. ನೀನು ಬೇಗನೆ ಹೋಗಿ ಭರತನಿಗೆ ನಾವು ಬರುವ ವಿಚಾರವನ್ನು ತಿಳಿದು ಮಾತಾಡು. ಆಗಬಹುದು ಪ್ರಭು. ಭರತ ಸೇತಿಗಳೇ, ದಾಳಿ ದಾಳಿ. ರಾವಣನನ್ನು ಸಂಹರಿಸಿ, ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ರಾಮಚಂದ್ರ ಸೀತಾಮಾತೆಯವರೊಡನೆ ಆಗಮಿಸುತ್ತಿರುವನು. ಭರತ, ಭಾರತ ಶತ್ರುಘ್ನರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅಲ್ಲಿಲ್ವಾ ಬರ್ರಿ. ನಿಮ್ಮ ಆಗಮನದಿಂದ ನಾವು ಧನ್ಯರಾದೆವು. ಇನ್ನು ಪಟ್ಟಾಭಿಷೇಕ